ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವೀಗ ಇರುವಂಥದ್ದು ಪುಣ್ಯಕ್ಷೇತ್ರ ಪರಮ ಪಾವನವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಆಗಿದೆ. ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ, ಅದೇ ರೀತಿ ಧರ್ಮಸ್ಥಳದ ಆ ಪರಿಸರದ ಬಗ್ಗೆ ಒಂದಷ್ಟು ವರ್ಷಗಳಿಂದ, ಒಂದಷ್ಟು ದಿವಸಗಳಿಂದ, ಒಂದಷ್ಟು ಸಮಯಗಳಿಂದ ನಿತ್ಯ ನಿರಂತರವಾಗಿ ನಮ್ಮ ಮಾಧ್ಯಮಗಳೇ ಅನೇಕ ರೀತಿಯ ಊಹಾಪೋಹಗಳು, ಅನೇಕ ರೀತಿಯ ಷಡ್ಯಂತ್ರದ ಕಥೆಗಳು ಬಯಲಾಗುತ್ತಿರುವಾಗ ನಾವಿವತ್ತು ನಿಂತಿರುವಂಥ ಈ ಜಾಗದಲ್ಲಿ ಓರ್ವರು ನಮ್ಮ ಕಾಸರಗೋಡಿನವರು, ಮೂಲತಃ ಕಾಸರಗೋಡಿನವರಾಗಿದ್ದುಕೊಂಡು ಕಳೆದ 5 ದಶಕಗಳಿಂದ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡಂಥ ಓರ್ವ ಮಹಾನುಭಾವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಜೊತೆಗೆ ಅವರ ಬದುಕಿನ ಒಂದು ಒಳನೋಟವನ್ನು ಈ ಕ್ಷೇತ್ರದಲ್ಲಿ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟುಕೊಂಡು ಯಾವ ರೀತಿಯಲ್ಲಿ ಅವರು ಮಾಡಿಕೊಂಡಿದ್ದಾರೆ ಅಂತ ಹೇಳುವ ಒಂದು ಸಮಗ್ರವಾದ ವಿವರಣೆಯನ್ನು ಈ ಒಂದು ಚಾನೆಲ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇವೆ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಮೂಲತಃ ಕಾಸರಗೋಡಿನವರಾಗಿದ್ದುಕೊಂಡು ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು ನಿಮ್ಮ ಹೆಸರು ಮತ್ತು ನೀವು ಎಷ್ಟು ವರ್ಷದ ಹಿಂದೆ ಇಲ್ಲಿಗೆ ಬಂದ್ರಿ, ಆ ಒಂದು ಜೀವನ ಅನುಭವವನ್ನು ನಮ್ಮ ವೀಕ್ಷಕರಿಗೆ ಬೇಕಾಗಿ ನೀವು ತಿಳಿಸ್ಬೇಕಂತ ಕೇಳಿ. ನನ್ನ ಹೆಸರು ಚಂದ್ರ ಅಂತ. ನನ್ನ ತಂದೆ ಹೆಸರು ಕುಂಜಂಬು ಚೆಟ್ಟಿಯಾರ್, ನನ್ನ ಅಜ್ಜ ಚಂದು ಚೆಟ್ಟಿಯಾರ್. ನಾವು ಕಾಸರಗೋಡು ಜಿಲ್ಲೆಯ ಕುಂಡಂಗೋಳಿ ಆ ಭಾಗದವರು. ನಾವು ಬಹಳಷ್ಟು ವರ್ಷಗಳಂದರೆ 52-53 ವರ್ಷವೇ ಸಮೀಪಿಸ್ತಾ ಬರ್ತಾ ಇದೆ. ಆ ರಾಜ್ಯದಿಂದ ಈ ಧರ್ಮಸ್ಥಳಕ್ಕೆ ಬಂದದ್ದು. ಆ ಕಾಲದಲ್ಲಿ ನಾವು ಬಂದದ್ದು ಬಹಳ ಬಡಪತ್ತಿಗೆ ಅಂತಲೇ ಆ ಕಾಲದಲ್ಲಿ ಎಲ್ಲಿ ಹೋದರೂ ಒಂದು ಊಟ ಕೂಡ ಸಿಗದಂಥ ಕಾಲದಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದರೆ ಊಟವನ್ನಾದರೂ ಸಿಗ್ತದೆ ಎಂಬ ಕಾರಣದಿಂದ ನಾವು ಕುಟುಂಬ ಸಮೇತವಾಗಿ ಅಲ್ಲಿ ಏನು ಇಲ್ಲದಂಥ ಕಷ್ಟ ಕಾಲ ಅಲ್ಲಿ ಬಂತು. ನಮಗೆ ಕಷ್ಟ ಬಂತು. ಆ ಸಮಯದಲ್ಲಿ ಧರ್ಮಸ್ಥಳ ಬಂದಿದ್ದೇವೆ. ಇಲ್ಲಿ ಬಹಳಷ್ಟು ಕಾಲ ಉಳಿದುಕೊಂಡು ಗಂಗಾ, ತುಂಗಾ, ಕಾವೇರಿ, ನರ್ಮದಾ ಈ ಬಿಲ್ಡಿಂಗ್ ಎಲ್ಲ ಅಂದು ಫ್ರೀ, ಇಂದು ಸಹ ಫ್ರೀ ಅದು ಆ ಬಿಲ್ಡಿಂಗ್ಗಳು. ಆರಂಭದಲ್ಲಿ ನೀವು ಅಲ್ಲಿಂದ ಬಂದು ಇಲ್ಲಿ ಏನು ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಿ? ಇಲ್ಲಿ ವೃತ್ತಿ ಅಂದರೆ ನಾವು ಅಲ್ಲೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ದೆವು. ಮತ್ತು ನಾನು ಬಹಳ ಕಾಲದ ನಂತರ ಇಲ್ಲಿ ಸ್ವಲ್ಪ ಇದರಲ್ಲಿ ಇಲ್ಲಿ ವ್ಯಾಪಾರ, ಸಣ್ಣದರಲ್ಲೇ ನಾನು ಇಲ್ಲಿ ವ್ಯಾಪಾರ ಮಾಡಿದ್ದೇನೆ. ಅವಾಗೆಲ್ಲ ನಾವೆಲ್ಲ ಸಣ್ಣ ಪ್ರಾಯದಲ್ಲಿ ವ್ಯಾಪಾರ ಮಾಡುವ 5 ಪೈಸೆ 10 ಪೈಸೆಗೆಲ್ಲ ಬೀಡ ಇಟ್ಕೊಂಡೆಲ್ಲ ಮಾರ್ತಾ ಎಲ್ಲ ಇದ್ದೆ. ಆ ಬೀಡ ಎಲ್ಲ ಮಾರ್ಕೊಂಡೆಲ್ಲ ಇರುವಂಥ ಆ ಸಂದರ್ಭದಲ್ಲಿ ನಾವು ಬಂದಂಥ ಅದೇ ಕಾಲದಲ್ಲಿ ಮಂಡೆಕೋಳಿಂದ ಒಂದು ಕುಟುಂಬ ಬಂದಿತ್ತು. ಅಂತ ಒಂದು ಕುಟುಂಬ ಅಲ್ಲ, ಇಲ್ಲಿ 100 ಕುಟುಂಬಗಳು ಈ ಧರ್ಮಸ್ಥಳದ ಗ್ರಾಮದಲ್ಲಿ, ಧರ್ಮಸ್ಥಳ ದೊಡ್ಡ ಗ್ರಾಮ, ಈಗ ಈ ಬೇರೆ ಬೇರೆ ಊರುಗಳಿದೆ ಇಲ್ಲೆಲ್ಲ ಬೇರೆ ಬೇರೆ ರಾಜ್ಯದಿಂದ ಹಲವಾರು, ತಮಿಳರಿಂದ ಹಿಡಿದು ತೆಲುಗಿಂದವರೆದು ಬೇರೆ ಬೇರೆ ಮುಸ್ಲಿಮ್ ಇರಲಿ, ಕ್ರೈಸ್ತರು ಇರಲಿ, ಹಿಂದೂ ಇರಲಿ, ಬೇರೆ ಬೇರೆ ಮತದವರು ಇಲ್ಲಿ ಆಶ್ರಯವನ್ನು ಅರಸಿಕೊಂಡು ಬಂದಿದ್ದಾರೆ. ಬೇರೆ ಎಲ್ಲೂ ಏನೂ ಆಗದಿದ್ದರೆ ಇಲ್ಲಿಯಾದರೂ ಬಂದು ಊಟವಾದರೂ ಮಾಡ್ಬೋದು ಅಥವಾ ಇಲ್ಲಿ ಏನಾದರೂ ನೆಲೆ ನಿಲ್ಬೋದು ಅಂತ ಬಂದಂಥ ಕುಟುಂಬ ತುಂಬ ಇದೆ. ಆಲ್ಮೋಸ್ಟ್ ಈಗ ಹೇಳಲಿಕ್ಕೆ 60% ಜನ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇರುವವರು ಕೂಡ ಅವರ ವಂಶಸ್ಥರಿಗೆ ಸತ್ತೋಗಿರ್ಬೋದು, ಈಗಿರುವವರ ಪೀಳಿಗೆಗಳಲ್ಲಿ ಇರ್ತಾರೆ, ಅವರಿಗೆಲ್ಲ ಮರೆತೋಗಿರ್ಬೋದು. ಇದು ನನ್ನ ನೆನಪು ಪ್ರಕಾರ ಒಂದು 60% ಜನ ಹೊರಗಿಂದ ಬಂದವರೇ ಇಲ್ಲಿ ಜೀವನ ಮಾಡಿದ್ದಾರೆ, ಮಾಡುತ್ತಲೂ ಇದ್ದಾರೆ. ಸರ್, ನಾನು ಕೇಳ್ತಿರೋದು, ಈಗ ನಿಮ್ಮ ತಂದೆಯವರೊಟ್ಟಿಗೆ ನೀವು ಬಂದದ್ದು? ಹೌದು. ಆಗ ತಂದೆಯವರು ಬಂದು ಇಲ್ಲಿ ಉದ್ಯೋಗ ಕಂಡುಕೊಂಡು? ಹೌದು. ನಾವು ತಂದೆ. ಆಗ ನಿಮ್ಮ ಶಿಕ್ಷಣ ಎಲ್ಲ ಹೇಗೆ? ಶಿಕ್ಷಣ ಅಂತೇಳಿ ನಾವೇನು ಜಾಸ್ತಿ ಶಾಲೆಗೆಲ್ಲ ಹೋಗಲಿಲ್ಲ. ಒಂದು 2ನೇ ತರಗತಿ ಅಲ್ಲಿಂದ ಬರುವಾಗ 1ನೇಯಿಂದ 2ನೇ ತರಗತಿ ಅಲ್ಲಿ ಕಲಿತದ್ದು. ನಂತರ ಇಲ್ಲಿ ಈ ಕಡೆಯೇ ಕನ್ನಡವೇ ಕಲಿತದ್ದು. ಅಲ್ಲದೆ ನಾನು ಇಲ್ಲಿ ಕ್ಷೇತ್ರದ ಎಜುಕೇಷನ್ ಟ್ರಸ್ಟ್ನಲ್ಲಿ ನಾನೊಂದು ಅಟೆಂಡ್ರೂ ಆಗಿದ್ದೆ ಇಲ್ಲಿ ಸ್ವಲ್ಪ ಕಾಲ. ಹಾಗೆ ಇಲ್ಲೆಲ್ಲ ನಮಗೆ ಜನರಲ್ ಆಗಿ ನಾಲೆಜ್ ಬಂತು. ಮತ್ತು ಎಲ್ಲ ಭಾಷೆಗಳಿಗೂ ನಮಗೆ ಇದೇ ಗುರು. ಇಲ್ಲಿ ಈ ಧರ್ಮಸ್ಥಳಕ್ಕೆ ಬಂದ ನಂತರ ನಮಗೆ ಎಲ್ಲ ಭಾಷೆ ಮಾತಾಡಲಿಕ್ಕೆ ಬರ್ತದೆ. ತಮಿಳು ಇರಲಿ, ಕನ್ನಡ ಇರಲಿ, ಹಿಂದಿ ಇರಲಿ, ತುಳು ಇರಲಿ, ಇದೆಲ್ಲ ನಮಗೆ ಇಲ್ಲಿಂದ ಸಿಕ್ಕಿದಂಥ ಒಂದು ಉಡುಗೊರೆ. ಸರ್, ನೀವು ಆರಂಭ ಕಾಲದಲ್ಲಿ ನೋಡಿದಂಥ ಆ ಧರ್ಮಸ್ಥಳ ಆಗ ಹೇಗಿತ್ತು? ಇಲ್ಲಿಯ ಸೌಕರ್ಯ? ಆವಾಗಲೂ ನಾವು ಬರುವಂಥ ಕಾಲದಲ್ಲೂ ಕೂಡ ಇಲ್ಲಿ ಏಕಂತ ಹೇಳಿದರೆ ಇಲ್ಲಿ ಈಗ ಮತ್ತಷ್ಟು ಬೆಳೆದಿದೆ. ಆವಾಗ ನಾವು ಬರುವಾಗಲೂ ಕೂಡ ಇಲ್ಲಿ ಅನ್ನದಾನ ಶ್ರೇಷ್ಠ, ಊಟ ಒಂದು ಸಿಗ್ತದೆ. ಅದಲ್ಲದೆ ಮತ್ತೇನಂತ ಹೇಳಿದರೆ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಉತ್ಪತ್ತಿ ಕಡಿಮೆ.
ಆ ಕಾಲದಲ್ಲಿ ನಾವೆಲ್ಲ ಬರುವಾಗ ಈ ಕ್ಷೇತ್ರದಲ್ಲಿ ಅಂದರೆ ಇವರಿಗೆ ಪೂರ್ವದಿಂದಲೇ ಬಂದಂಥ ಸಂಪತ್ತಿದೆ. ಈ ಪೂಜ್ಯರ ಕುಟುಂಬ ಅಂತ ಹೇಳಿದರೆ ಇವರ ತಲತಲಾಂತರದಲ್ಲಿ ಇವರಿಗೆ ಇಲ್ಲಿ ಆಸ್ತಿ ಇಲ್ಲಿದೆ. ಆವಾಗಲೂ ಇಲ್ಲಿ ಬಂದ ಬಡವರಿಗೆಲ್ಲ ನಮಗೂ ಅನುಭವ ಇದೆ. ಬಡವರೆಲ್ಲ ಬಂದು ಒಂದು 3 ದಿವಸ 4 ದಿವಸ ಉಳಿದು ಹೋಗುವಾಗ ಅವರಲ್ಲಿ ಕಷ್ಟ ಹೇಳ್ತಾರೆ. ಕಷ್ಟ ಹೇಳುವಾಗ ಅವರಿಗೆ ಹೋಗಲಿಕ್ಕೆ ಒಂದು ಹಣ, ಮತ್ತು ಹೋದ ಕೂಡಲೇ ಅವರಿಗೆ ಏನಾದರೂ ಆಶ್ರಯಕ್ಕೆ ಏನಾದರೂ ಬೇಕಾದಂಥ ಸ್ವಲ್ಪ ಸಹಾಯಗಳು, ಅಥವಾ ಹತ್ತಿರದವರಿಗೆಲ್ಲ ಈ ಮನೆ ಮಾಡಲಿಕ್ಕೆ ಹಂಚು ಇಂಥದ್ದೆಲ್ಲ ಇಲ್ಲಿಂದ ಕೊಡ್ತಿದ್ದರು. ಅಂಥದ್ದೆಲ್ಲ ಮೊದಲೇ ಉಂಟು. ಆವಾಗ ನಾವು ಬರುವ ಕಾಲದಲ್ಲಿ ಇಲ್ಲಿ ಮದುವೆ ಮಾಡುವವರಿಗೆಲ್ಲ ಸಾಮೂಹಿಕ ನಂತರ ಮಾಡಿದ್ದಾರೆ. 72ನೇ ಇಸ್ವಿಯಿಂದಲೇ ಸಾಮೂಹಿಕ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಅದಕ್ಕಿಂತಲೂ ಮುಂಚೆಲೂ ಇವರು ಇಲ್ಲಿ ಬಂದವರಿಗೆ ಇಲ್ಲಿ ಮದುವೆಗೆಲ್ಲ ಆಶ್ರಯ ಕೊಡ್ತಿದ್ರು. ಒಂದು ಸಹಾಯ, ಸ್ವಲ್ಪ ಬಟ್ಟೆ, ಸ್ವಲ್ಪ ಹಣ, ಸ್ವಲ್ಪ ಚಿನ್ನದ ಒಂದು ತಾಲಿಗಿರೆಲ್ಲ ಮೊದಲು ಕೊಡ್ತಿದ್ರು ಇವರು. ಆ ನಂತರ ಇದನ್ನು ನೋಡಿ 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 ಅವರಿಗೆ ಅನುಭವ ಆಯ್ತಲ್ಲ, ಸಾಮೂಹಿಕ ಮದುವೆ ಸೃಷ್ಟಿ ಮಾಡಿದರು. ಆವಾಗ ಸಾಮೂಹಿಕದಲ್ಲಿ ರೆಕಾರ್ಡ್ ಮುಖಾಂತರ ಮದುವೆ ಮಾಡ್ತಿದ್ರು. ಅದು ಈಗಲೂ ನಡೀತಾ ಇದೆ. ಎಷ್ಟೋ ಸಾವಿರಗಳಾಗಿದೆ, ಎಷ್ಟೋ ಒಂದು 10-20 ಸಾವಿರ ಆಗಿರ್ಬೋದು ಈಗಲೂ. ಅದು ಈ ಊರಿನಿಂದ ಬಡತನದಿಂದ ಬಂದವರು ನೀವು ಇಲ್ಲಿ ಬಂದು ಹೇಗೆ ನೆಲೆ ಕಂಡುಕೊಂಡಿರಿ? ಇಲ್ಲಿ ಬಂದ ಮೇಲೆ ನಾವು ಈಗ ದೇವ್ರ ದಯೆಯಲ್ಲಿ ಸುಖಿ ಜೀವನ, ಆರಾಮ. ಈಗ ನಾನು ಮದುವೆಯಾಗಿ ಮಕ್ಕಳಿಗೆ ಮಕ್ಕಳಾಗಿ ಆರಾಮದಲ್ಲಿ ಧರ್ಮಸ್ಥಳದಲ್ಲಿದ್ದೇವೆ. ಟೋಟಲ್ ಅಂತ ಹೇಳಿದರೆ ಈ ಧರ್ಮಸ್ಥಳದಂಥ ಒಂದು ಊರು, ಇಂಥ ಕ್ಷೇತ್ರ ನಮಗೆ ಭಾರತ ದೇಶದಲ್ಲಿ ಎಲ್ಲೂ ನೋಡಲಿಕ್ಕೂ ಸಿಗಲಿಕ್ಕಿಲ್ಲ, ಅನುಭವಕ್ಕೂ ಬರಲಿಕ್ಕಿಲ್ಲ ಅಂಥದ್ದು ಧರ್ಮಸ್ಥಳ. ಡೆಫಿನೆಟ್ ಅಂದರೆ ಇಲ್ಲಿ ಒಂದು ಶಿಸ್ತಿದೆ, ಒಂದು ಸಿಸ್ಟಮೆಟಿಕ್ ಇದೆ, ಒಂದು ಸ್ಟ್ರಿಕ್ಟ್ ಉಂಟು, ಒಂದು ನೇರವಾದ ಎಲ್ಲದಕ್ಕೊಂದು ಲೈನ್, ಎಲ್ಲದಕ್ಕೊಂದು ಕ್ಯೂ ಇದೆ. ಅದು ಕೆಲವರಿಗೆ ಇಷ್ಟಪಡೋದಿಲ್ಲ. ಒಟ್ರಾಸಿ ರಾಶಿ ಅಲ್ಲ, ಇಲ್ಲಿ ಎಲ್ಲದಕ್ಕೊಂದು ನಿಯಮ ಇದೆ. ಯಾವುದೋ ಒಂದು ಕೇಳಿ ಒಂದು ಲೆಕ್ಕಾಚಾರ ಕೇಳದೆ ಪೂಜ್ಯರು ಯಾವುದನ್ನು ಕೊಡುವುದಿಲ್ಲ. ಯಾವುದೇ ಒಂದು ಒಬ್ಬ ನೀವು ಸಹಾಯ ಮಾಡಿದ್ರೆ ಆ ಲೆಕ್ಕಾಚಾರ ಕೇಳ್ತಾರೆ. ಅದರ ವಿಷಯವನ್ನು ಅವರು ಮನನ ಮಾಡಿಕೊಂಡು ಅವರು ದಾನ ಧರ್ಮ ಮಾಡೋದು. ಅದರಿಂದ ಧರ್ಮಸ್ಥಳಕ್ಕೆ ಈ ರೀತಿಯಾಗಿ ಉಳಿದಿದೆ. ಎಲ್ಲ ಬಂದದನ್ನೆಲ್ಲ ಯಾರಿಗೆ ಒಬ್ಬರಿಗೆ ಬೇಗ ಕೊಡೋದಲ್ಲ, ಎಲ್ಲರಿಗೂ ಹಂಚಿಕೊಡುವ ಒಂದು ಗುಣ ಅವರ ದೊಡ್ಡ ಗುಣ, ದೊಡ್ಡದೆ ಮೊದಲಿಂದಲೇ. ಹೀಗೆ ನೀವು ಬಂದ ಕೂಡಲೇ ಇಲ್ಲಿ ಹೇಗೆ ಇದ್ರಿ? ಬಂದ ಕೂಡಲೇ ಇಲ್ಲಿ ನಾವು ಅಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಛತ್ರಗಳಿದೆ, ಗಂಗಾ, ತುಂಗ, ಕಾವೇರಿ, ನರ್ಮದಾ ಇಂಥ ಲಾಡ್ಜ್ಗಳಲ್ಲಿ ಎಲ್ಲಿಯಾದ್ರೂ ಮಲ್ಕೊಳ್ಬೋದು. ರೂಮ್ ಎಲ್ಲ ಫ್ರೀಯಲ್ಲಿ. ಆ ಲಾಡ್ಜ್ಗಳು ಇಂದಿಗೂ ಫ್ರೀ. ಈಗ ಬೇರೆಲ್ಲ ಸಣ್ಣ ದೊಡ್ಡ ಲಾಡ್ಜಲ್ಲಿ ಸ್ವಲ್ಪ ಚಾರ್ಜ್ ಮಾಡಿದ್ದಾರೆ. ಆದರೆ ಅಂದು ನಾವು ಬರುವಾಗಲೂ ಇದ್ದಂಥ ಆ ಬಿಲ್ಡಿಂಗ್ಗಳು ಇವತ್ತಿಗೂ ಫ್ರೀ ಅದು, ಎಲ್ರಿಗೂ ಫ್ರೀಯೇ ಕೊಡ್ತಾರೆ. ಅದರ ನಂತರ ನೀವು ವ್ಯಾಪಾರಕ್ಕೆ? ಅದರ ನಂತರ ನಾವು ಆ ಸಣ್ಣ ಪ್ರಾಯದಲ್ಲಿ ಇದೆ ಹೇಳಿದೆಲ್ಲ, ಬೀಡ ಎಲ್ಲ ಮಾರಾಟ ಮಾಡೋದು. ಅದೇ ಸಮಯದಲ್ಲಿ ಒಂದು ಸಲ ಅದೇ ಸಾಧಾರಣ ನಾನು ಬೀಡ ಎಲ್ಲ ಮಾರ್ತಿರೋ ಸಮಯದಲ್ಲಿ ಅಂತ ಹೇಳಿದರೆ ಒಂದು ಈಗ ಅದು ಒಂದು 50-52 ವರ್ಷ ಕಳೆದಿರ್ಬೋದು. ಮಂಡ್ಯ ಕೋಲಿಂದ ಒಂದು ಫ್ಯಾಮಿಲಿ ಬರ್ತಿದೆ. ಅವರ ಹೆಸರು ಅಚ್ಚುತ್ತ ಮಡಿವಾಳ ಅಂತ ಈಗಲೂ ನೆನಪಿದೆ. ಮತ್ತಷ್ಟು ನಾವು ಪರಿಚಯಗೊಂಡಿದ್ದೇವೆ. ಮತ್ತು ಅವರು ಕುಟುಂಬ ಸಮೇತವಾಗಿ ನಾವು ಬಂದ ರೀತಿಯಲ್ಲಿ ಬಂದದ್ದು. ಅಂಥ 100 ಕುಟುಂಬ ಇಲ್ಲಿ ಬಂದಿದೆ. ಅವರು ಬಂದು ಪೂಜ್ಯರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಾಹುಬಲಿ ಬೆಟ್ಟದ ಸೈಡೆಲ್ಲ ಗೇಟ್ ಹತ್ರ, ದ್ವಾರದ ಹತ್ರ. ಆವಾಗ ಅಷ್ಟೊಂದು ಜನ ಸಂಖ್ಯೆ ಇರುವುದಿಲ್ಲ. ಸಾಮಾನ್ಯ ಒಂದು ಸಂಜೆ 4 ಗಂಟೆ ಹೊತ್ತಿಗೆ ನಡೆದುಕೊಂಡು ಹೋಗಿ ಇವರು ಕುಟುಂಬ ಸಮೇತ ಹೋಗಿ ಅವರ ಕಾಲಿಗೆ ಅಡ್ಡ ಬೀಳ್ತಾರೆ. ನನಗೆ ಇವತ್ತು ನನ್ನ ಕಿವಿ ನೆನಪಿದೆ. ಆಗ ಅವರು ಹೇಳ್ತಾರೆ, ಪೂಜ್ಯರೇ ನಾವು ಮಂಡ್ಯಕೋಲಿಂದ ಬಂದಿದ್ದೇವೆ, ಏನು ಗತಿ ಇಲ್ಲ, 4 ಮಕ್ಕಳಿದೆ ಅವರೊಟ್ಟಿಗೆ, 4 ಮಕ್ಕಳಿಗೆ ಬಂದಿದೆ, ಇಸ್ತ್ರಿ ಕೆಲಸ ಮಾಡುವ ನಾನು, ಇಲ್ಲಿ ಎಲ್ಲಾದರೂ ಜಗಲಿಯಲ್ಲಿ ಸ್ವಲ್ಪ ಇಸ್ತ್ರಿಯಲ್ಲಿ ಹಾಕ್ಕೊಂಡು ಏನಾದರೂ ಜೀವನ ಮಾಡ್ಬೋದು ಅಂತ ಹೇಳುವಾಗ ಪೂಜ್ಯರು ಹೇಳಿದ ಒಂದು ಮಾತು ಎಂದಿಗೂ ನನ್ನ ಕಿವಿಯೊಳಗಿದೆ. ಏನು ಹೇಳ್ತಾರೆ ಗೊತ್ತಂತ ಅವರು, ಮೂಳು ಬೆಂಪುನಾಯಾಗಿ ಬೇಲೇಜಿಂದ ಹತ್ತಿಜಿ, ಉಣುಪುನಾಯಾಗಿ ಮೂಳು ಉಣುಪಿಜಿಂದ ಹತ್ತಿಜಿ ಆಯ್ತಲ್ಲ ಮಲ್ತೊಂಡು. ಅಂದರೆ ಇಲ್ಲಿ ಕೆಲಸ ಮಾಡುವನಿಗೆ ಕೆಲಸ ಇಲ್ಲ ಅಂತಾಗಿಲ್ಲ, ಊಟ ಮಾಡುವನಿಗೆ ಊಟ ಇಲ್ಲ ಅಂತಾಗಿಲ್ಲ, ಏನಾದರೂ ಮಾಡ್ಕೊಳ್ಳಿಂದ ಪೂಜ್ಯರಲ್ಲಿಂದ ತೆರಳುತ್ತಾರೆ. ಇದು ಅಂದು ಎಷ್ಟೋ ಜನ ಕೇಳಿದ್ದಾರೆ, ಅದು ಒಬ್ಬರಿಗಲ್ಲ. ಆದರೆ ಅದು ನನ್ನ ದೃಷ್ಟಾಂತ. ಈಗಲೂ ಅವರು ಅಚ್ಯುತ ಮಡಿವಾಳ ತೀರಿಕೊಂಡಿದ್ದಾರೆ. ಅವರ ಕುಟುಂಬ, ಅವರ ಪುಳ್ಳಿಗಳೆಲ್ಲ ಇದ್ದಾರೆ. ಅವರ ಒಂದು ಮಗಳು ಇಲ್ಲಿದು ಶಾಂತಿವನ ನ್ಯಾಚುರೋಪತಿ ಹಾಸ್ಪಿಟ್ಲಲ್ಲಿ ಹೆಡ್ ಸ್ಟಾಫ್ ಆಗಿದ್ದಾರೆ. ಯಶೋಧ ಅಂತ ಅವಳ ಹೆಸರು, ಈಗಲೂ ಇರ್ಬೋದು ಅಲ್ಲೇ ಈ ನೇತ್ರಾವತಿ ಹತ್ರ. ಅವರು ಈಗಲೂ ಅವರ ಕುಟುಂಬದವರು ಆ ರೀತಿಯಲ್ಲಿ ಬಂದಂಥವರಿಗೆ ಆಶ್ರಯ ಕೊಡ್ತಾಯಿದ್ರು. ಮತ್ತೊಂದು ಇದೆ ಅಂತ ಹೇಳಿದರೆ ನೋಡಿ, ಧರ್ಮಸ್ಥಳ ಈ ಕ್ಷೇತ್ರಕ್ಕೆ ಪರಿಸರದಲ್ಲಿ ಯಾವುದು ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನೇ ಅವರು ನಿಯಂತಾಗಿ ಇಟ್ಟುಕೊಳ್ತಾರೆ. ಒಂದು ಬಸ್ಸಲ್ಲಿ ಎಷ್ಟು, ಒಂದು 60 ಸೀಟು. ಇವರು ಅದರಲ್ಲಿ ಒಂದು 90 ಸೀಟನ್ನು ತುಂಬಿಸ್ಬೋದು ಅಷ್ಟು. ಅದಕ್ಕಾಗಿ ಇಲ್ಲೆಲ್ಲ ಸ್ಟ್ರಿಕ್ಟ್ ಇದೆ. ಇಷ್ಟು ಅಂಗಡಿ, ಇಷ್ಟು ಹೋಟೆಲು, ಅದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಒಟ್ರಾಸಿ ಇದ್ದದನ್ನೆಲ್ಲ ಬೀದಿ ಎಲ್ಲೆಲ್ಲ ತುಂಬಿಸಿಕೊಂಡು ಗಲಾಟೆ ಮಾಡೋ ರೀತಿಯಲ್ಲಿ ಮಾಡೋದಿಲ್ಲ. ಅದರಿಂದಾಗಿ ಇಲ್ಲಿ ಎಲ್ಲವೂ ಶಿಸ್ತಲ್ಲಿ ನಡೀತದೆ. ಕೆಲವರಿಗೆ ಇರ್ಬೋದು, ನಮಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಹಾಗೆ ಸಿಕ್ಕಲಿಲ್ಲ. ಇಲ್ಲಿ ಎಷ್ಟು ತುಂಬಿಸಿಕೊಳ್ಬೇಕು ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ತುಂಬಿಸಿಕೊಳ್ತಾರೆ. ಆ ರೀತಿಯಲ್ಲಿ ಇಲ್ಲೆಲ್ಲವೂ ಇರುವುದು. ಈಗ ವೃತ್ತಿಪರವಾಗಿ ನೀವು ಹೂವಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಅದು ಹೇಗೆ ನಡೀತದೆ? ಈಗ ಇಲ್ಲಿ ಒಳ್ಳೆಯದರಲ್ಲಿ ನಡೀತದೆ. ಕ್ಷೇತ್ರ ಪರಿಸರ ಏನಾದರೂ ಮತ್ತು ಊರಿನವರ ವ್ಯಾಪಾರವಿದೆ. ಕ್ಷೇತ್ರಗಳಿಂದ ಏನಾದರೂ ಅಗತ್ಯ ಇದ್ದರೆ ಹೂವಿನ ವ್ಯಾಪಾರ ಸಿಗ್ತದೆ. ಅದರಿಂದಾಗಿ ನಮ್ಮ ಜೀವನ ನಿರ್ವಹಣೆ ಆಗ್ತದೆ. ಮತ್ತು ಒಂದಂತ ಹೇಳಿದರೆ ನಮಗೆ ದೇವರ ದಯದಲ್ಲಿ ಈ ಊರಿಗೆ ಬಂದ ಕಾರಣ ಸ್ವಲ್ಪ ತಿಳುವಳಿಕೆ ಆಗಿದೆ. ಇಲ್ಲ ಕೇರಳದ ರಾಜ್ಯದಲ್ಲಿ ಇದ್ದುಕೊಂಡು ನಾವು ಏನಾಗಿರ್ತಿದ್ದೇವೋ ಏನೋ ಅಂತ ಒಂದೊಂದು ಸಲ ಚಿಂತೆ ಬರ್ತಂತ ನಮಗೆ. ಇಲ್ಲಿ ನಮಗೆಲ್ಲ ಒಳ್ಳೆಯದು ಬಂದಿದೆ. ಮತ್ತು ಇಂಥ ಪೂಜ್ಯರು ಇಂಥ ಕುಟುಂಬ, ಇಂಥ ಪೂಜ್ಯರು ಆಗಲಿ ಇಂಥ ಇವರ ಕುಟುಂಬ ಖಂಡಿತ ಎಲ್ಲೂ ನಮಗೆ ಸಿಗಲಿಕ್ಕಿಲ್ಲ. ಅಂದರೆ ಇಲ್ಲಿ ಈ ಒಂಥರ ಈ ಅಸೂಯೆ ಪರರಿಗೆ ಏನೋ ಒಂದು ತೋಚನೆ ಇರ್ತದೆ. ಅಸೂಯೆ ಉಳ್ಳವರಿಗೆ ಏನಾದರೂ ಅವರಲ್ಲಿ ಇರೋದೇ. ಯಾಕಂತ ಹೇಳಿದರೆ ಒಂದು ಸುಂದರವಾದದ್ದನ್ನು ಕೆಟ್ಟದಾಗಿ ಕಾಣಬೇಕು, ಅಥವಾ ಸುಂದರ ಇರೋದವ್ರು ಹೇಗೆ ಮಾಡಿದರು ಅದನ್ನು ಹೇಗಾದರೂ ಹೊಡೆದು ಕಾಣಬೇಕು. ಅಂಥದ್ದೇ ಜಾಸ್ತಿ ಜನಸಂಖ್ಯೆ ಇದ್ದಾರೆ ಈಗ.
ಅಸೂಯೆಪರರು. ಯಾವುದನ್ನು ಅದಕ್ಕೊಂದು ಕತೆ ಕಟ್ಟುವುದು, ಆ ಕತೆಗೆ ಇನ್ನೊಂದು ಕತೆ ಸೇರಿಸೋದು, ಅದು ಮತ್ತೊಬ್ಬ ಗೆ ಹಾಗೆ ಅಂತ ಹೀಗೆ ಅಂತ ಹೇಳ್ಕೊಂಡು ಹೋಗೋದು, ಅದೇ ಈ ಧರ್ಮಸ್ಥಳದಲ್ಲಿ ತುಂಬಿಕೊಂಡು ಬಂತು. ಮತ್ತು ಇಲ್ಲಿ ನೋಡಿ, ಧರ್ಮಸ್ಥಳದಲ್ಲಿ ನಾವು ಈಗ ಒಂದೊಂದು ಸಲ ಅವನು ಆ ಮನಾಫ ಎನ್ನುವ ಒಬ್ಬ ಈ ನಿಮ್ಮ ಇದರಲ್ಲಿ ಮಲಯಾಳ ಚಾನಲ್ಗಳಲ್ಲಿ ಮನಾಫ ಇರಲಿ ಅಥವಾ ಮತ್ತೊಂದು ದೊಡ್ಡ ದೊಡ್ಡ ಚಾನಲ್ಗಳು ಅಷ್ಟೇ, ಕೇರಳದಲ್ಲಿ ಯಾವ ವಿಷಯವೂ ಗೊತ್ತಿಲ್ಲ ಅವರಿಗೆ. ನಿಜವಾಗಿ ಧರ್ಮಸ್ಥಳವನ್ನು ಗೊತ್ತಿರುವುದಿಲ್ಲ. ಧರ್ಮಸ್ಥಳವನ್ನು ಗೊತ್ತಾಗಿರಬೇಕಾದ್ರೆ ಅವನಿಗೊಂದು ಒಳ್ಳೆ ಮನಸ್ಸಿರಬೇಕು, ಇಲ್ಲಾಂದರೆ ಅವನೊಂದು ಒಳ್ಳೆ ವ್ಯಕ್ತಿಯಾಗಿರಬೇಕು, ಇಲ್ಲಾಂದರೆ ಅವನಿಗೊಂದು ಏನಾದರೂ ಒಂದು ಧರ್ಮದ ಗುಣ ವಾಸನೆ ಅಂದರೆ ಗೊತ್ತಿರಬೇಕು. ಆ ಧರ್ಮದ ವಾಸನೆ, ಸತ್ಯದ ವಾಸನೆ, ನ್ಯಾಯ ನೀತಿಯ ವಾಸನೆ ಗೊತ್ತಿದ್ದವನಿಗೆ ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ಅರಿವು ಇರುವುದು ಹೊರತು, ಇಲ್ಲಾಂದರೆ ದೊಡ್ಡ ಚಾನಲ್ ಇದೆ ಅಂತೇಳಿ ಅವನು ಅಲ್ಲಿ ಕೂತ್ಕೊಂಡು ಏನೇನು ಹೇಳ್ಕೊಂಡು ಇದು ಮಾಡಿದ್ರೆ, ತಮಿಳ್ನಾಡಿನಲ್ಲಿ ಒಬ್ಬ ಹೇಳ್ತಾನೆ 400 ಹುಡುಗಿಯರನ್ನು ಇದಾಗಿದೆ ಅಂತ, ಕೇರಳದಲ್ಲಿ ಹೇಳ್ತಾನೆ ಒಬ್ಬ 106 ಅಂತ ಹೇಳ್ತಾನೆ, ಏನೇನು ಹೇಳ್ಕೊಂಡು ಹೋದರೆ ಸಾಕ. ಅಂಥದ್ದಲ್ಲ, ಅಂಥದ್ದೆಲ್ಲೂ ಈಗ ನನಗೆ ಒಂದು 52-53 ವರ್ಷದಲ್ಲಿ ಅನುಭವ ಉಂಟು, ಅಂಥದ್ದು ಇಲ್ಲಿ ನಡೀಲಿಲ್ಲ. ಈಗ ನೇತ್ರಾವತಿಯಲ್ಲಿ ಯಾವುದೋ ಒಂದು ಸೌಜನ್ಯ ಅಂತ ಹೇಳೋದು, ಅದು ನೇತ್ರಾವತಿ ಊರಿನಲ್ಲಿ ಆದಂಥ ಒಂದು ಘಟನೆ ಅದಾಗಿದ್ದು, ಅದಕ್ಕೆ ಸರಿಯಾದ ಜನವು ಸಿಕ್ಕಿದೆ, ಅದು ಯಾರಂತಲೂ ಗೊತ್ತಿದೆ, ಹಿಡಿದಿದ್ದಾರೆ, ಪೊಲೀಸು ಹಿಡಿದು ಅವನಿಗೆ ಜೈಲು ಆಗಿದೆ, ಶಿಕ್ಷೆಯೂ ಆಗಿದೆ. ಆ ಶಿಕ್ಷೆಯಿಂದ ಅವನನ್ನು ಬಿಡಿಸಿಕೊಂಡು ಬರಲಿಕ್ಕೆ ಸ್ವಂತ ಮನೆಯವರೇ ಪ್ರಯತ್ನ ಪಟ್ಟರೆ ಏನು ಮಾಡಲಿಕ್ಕಾಗ್ತದೆ? ಅದರ ಉದ್ದೇಶ ಏನು? ದುಡ್ಡಿದ್ದು ಉದ್ದೇಶವೇ ಇರ್ಬೋದು ಹೊರತು ಬೇರೆ ಏನಿಲ್ಲಲ್ಲ. ಇಂಥ ಒಂದು ಸತ್ಯದ ಜಾಗೆಗೆ ಮಸಿ ಬೆಳಿಬೇಕಂದ್ರೆ ಲೆಫ್ಟಿಸ್ಟ್ಗಳು, ಅದರ ಬ್ಯಾಕ್ ಸೈಡ್ ಒಂಥರ ಲೆಫ್ಟಿಸ್ಟ್ಗಳದೇ ಕೈವಾಡ ಅನ್ನೋದನ್ನು 100ಕ್ಕೆ 100 ಕಾಣ್ತದೆ, ಎಲ್ಲರೂ ಹೇಳ್ತಾನೂ ಇದ್ದಾರೆ, ಇಲ್ಲ ಅಂತ ಹೇಳಿ. ಸರ್, ಈಗ ಧರ್ಮಸ್ಥಳದ ಒಂದು ಬಗ್ಗೆ ಹೇಳುವಾಗ ಇಲ್ಲಿಯ ಇದರ ವ್ಯವಹಾರಗಳಿರ್ಬೋದು, ಅದರಿಂದಾಗಿ ಒಂದಷ್ಟು ಆಪಾದನೆಗಳು ಬಂದಿದೆ. ಜೊತೆಗೆ ಹೆಣ್ಣು ಮಕ್ಕಳ ಇಂಥ ರೀತಿಯಲ್ಲಿ ಕೂಡ ಆಪಾದನೆಗಳು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಬರ್ತಾ ಇದೆ. ಇದು ಆರಂಭ ಕಾಲದಲ್ಲಿ ಬರುವಾಗ ಇಲ್ಲಿ ಅವರು ಯಾಕೆ ಅದನ್ನು ಎದುರಿಸಲಿಲ್ಲ? ಈಗ ಎಂತ ಹೇಳಿದರೆ, ವಿಷಯ ಏನಂತ ಹೇಳಿದರೆ, ಈ ಒಳಗಿಂದೊಳಗೆ ಉಂಟಲ್ಲ ಈ ಪಿತೂರಿ ನಡೀತಿದ್ದದ್ದು ಅಂತ ಅವರು ಸತ್ಯದ ಬಗ್ಗೆ, ಧರ್ಮದ ಬಗ್ಗೆನೇ ಯೋಚನೆ ಇರೋರಿಗೆ ಅವರಿಗೆ ಇದನ್ನೆಲ್ಲ ಪಾಪ ಆಲೋಚನೆ ಮಾಡೋದಿಲ್ಲ. ಹೀಗೆ ನಮ್ಮನ್ನು ದೂರುತ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದವರು ಹೀಗೆ ಮಾಡ್ತಾರೆ. ಹೀಗೆ ಮಾಡಿ ಹೇಳುವಾಗ ಅವರನ್ನು ಕೊಯ್ಯುವ ನೀತಿ ಇದ್ದವನನ್ನು ಹೇಗೆ ಗೊತ್ತಾಗೋದು? ಅವನ ಒಳಗೆ ಎಂಥ ಯೋಚನೆಯಲ್ಲಿದ್ದಾನಂತ. ಬರ್ತಾರೆ, ಸಹಾಯ ಕೇಳುವ, ಎಲ್ಲರೂ ಹೀಗೆ ಮಾಡ್ತಾರೆ. ಸಹಾಯ ತಗೊಂಡಾದ್ಮೇಲೆ ಇವರನ್ನೇ ಮತ್ತೆ ಹೇಗೆ ಕೊಯ್ಯೋದು? ಈಗ ಚಿನ್ನದ ಮೊಟ್ಟೆ ದಿನ ಕೊಡುವ ಕೋಳಿಯನ್ನು ಅದು ದಿನಕ್ಕೊಂದಲ್ಲ ಕೊಡೋದು, ಅದು ಇನ್ನೂ ಅದರಲ್ಲೇನೋ ಎಷ್ಟೋ ಇರ್ಬೋದು ಅಂತ ಕೊಯ್ಯುವಂಥ ಜಾತಿಗಳಿಗೆ ಎಂತ ಮಾಡಲಿಕ್ಕೆ ಆಗ್ತದೆ? ಅಂಥ ಜಾತಿಗಳು ಬೇರೆ. ಇಲ್ಲಿ ಒಂದು ಲೆಕ್ಕದಲ್ಲಿ, ನಿಯತ್ತಿನಲ್ಲಿ, ನಿಯಮದಲ್ಲಿ ಎಲ್ಲವೂ ನಡೀತದೆ. ಹಾರ್ಟ್ ಸರ್ಜರಿ ನನಗೆ ಗೊತ್ತಿದ್ದಾಗೆ ಈ ವಾಲ್ವ್ ಸರ್ಜರಿಗೆ ಕಾಸರಗೋಡು ಜಿಲ್ಲೆಯಿಂದ ನಾನೇ ಎಷ್ಟೋ ಜನವನ್ನು ಕಳಿಸಿದ್ದೇನೆ ಅಲ್ಲಿಗೆ. ಆವಾಗ ಇವರು ಕ್ಯಾಶ್ ಕೊಡೋದಲ್ಲ, ಡಾಕ್ಟ್ರು ಕೊಟ್ಟ ಲೀಸ್ಟಿಗೆ ಒಂದು ಸೈನ್ ಹಾಕ್ತಾರೆ. ಆ ಸೈನ್ ಹೇಳಿದ ಲೆಟ್ರನ್ನು ಮಣಿಪಾಲ ಕಸ್ತೂರ್ಬಾಕ್ಕೆ ಕೊಂಡೋದ್ರೆ ಅದರ ಅರ್ಧ ಹಣ ಇಲ್ಲಿಂದ ಹೋಗ್ತದೆ ಕ್ಯಾಶ್. ಆ ರೀತಿ ಮೊದಲು ಮಾಡ್ತಿದ್ದರು. ಎಂಥದ್ದಲ್ಲಿ ಯಾವುದು ಕೆಲವರು ಕೊಡಲಿಲ್ಲ. ಒಂದು ಕಾಲದಲ್ಲಿ ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಕ್ಷಯರೋಗ ರೋಗಿಗಳು ತುಂಬಿದಂಥ ಕಾಲದಲ್ಲಿ ಕಾಸರಗೋಡು ಜಿಲ್ಲೆಯಿಂದ ಕೂಡ ಇವರು ಮಾಡಿದ ಕ್ಷಯರೋಗ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡೋದು ನನಗೆ ಗೊತ್ತಿದೆ. ನನ್ನ ಪರಿಚಯದವರು ಸಿದ್ದರು. ಯಾಕಂತ ಹೇಳಿದರೆ ಆವಾಗ ಎಲ್ಲೂ ಇಲ್ಲ. ಇಲ್ಲಿ ಇವರಲ್ಲಿ ಟಿ ಬಿ ಕಾಯಿಲೆಗೆಲ್ಲ ಆವಾಗ ಹಣ ಕೇಳಲಿಕ್ಕೆ 50-52 ವರ್ಷದ ಹಿಂದೆ ವಿಷಯ ಹೇಳೋದು. ಈ ಟಿ ಬಿ ಕಾಯಿಲೆಗೆಲ್ಲ ಬಂದು ಮದ್ದಿಗೆ ಹಣ ಕೇಳ್ತಿದ್ರು, ಇವರು ದುಡ್ಡು ಕೊಡ್ತಿದ್ರು. ಆವಾಗ ಇದು ತುಂಬ ಅನುಭವ ಆದಾಗ ಅವ್ರು ಏನು ಮಾಡಿದರು, ಒಂದು ಹಾಸ್ಪಿಟ್ಲೇ ಮಾಡಿದರು. ದೊಡ್ಡದು ಕ್ಷಯರೋಗ ನಿವಾರಣೆ, ಅದನ್ನು ಕಂಪ್ಲೀಟ್ ಗುಣಪಡಿಸುವಂಥ ಒಂದು ಹಾಸ್ಪಿಟ್ಲೇ ಮಾಡಿದರು. ಅಂದಿನ ಕಾಲದ ಕರ್ನಾಟಕದ ಮಾನ್ಯ ಗುಂಡೂರಾವ್ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ದು ಇಲ್ಲಿ ಉಜಿರೆಯಲ್ಲಿ. ಅದರಲ್ಲಿ 100,000 ಪೇಷಂಟ್ಗಳು ಗುಣಮುಖರಾದರು. ಅದು ಇವರು ಫ್ರೀ ಕೊಟ್ಟದ್ದು, ಫ್ರೀ ಮಾಡಿ. ಅದರ ನಂತರ ಧರ್ಮಸ್ಥಳ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ದೊಡ್ಡ ಒಂದು ಕಾಯಿಲೆ ಬಂತು, ಮಂಗನ ರೋಗ. ಅಂಧ ರೋಗ ಬಂದಾಗ ಇಡೀ ಎಲ್ಲ ಸಾಯುವಂಥ ಪರಿಸ್ಥಿತಿಯಲ್ಲಿ ಆಶ್ರಯ ಸಿಕ್ಕಿದ್ದು ಇವರದೇ ಆಸ್ಪತ್ರೆ. ಬೇರೆ ಸರ್ಕಾರದಿಂದ ಆಗಲಿ ಪ್ರೈವೇಟ್ ಆಗಲಿ ಸಾಹುಕಾರಂದವ್ರದ್ದು ಯಾರು ಹಾಸ್ಪಿಟ್ಲ್ ಇರಲಿಲ್ಲ, ಇವರೇ ಅದಕ್ಕೆ ಆಶ್ರಯ ಕೊಟ್ಟರು, ಎಲ್ಲ ಗುಣಮುಖರಾದರು. ಇದು ಎಲ್ಲರಿಗೂ ಇದು ನೆನಪಿರೋದಿಲ್ಲಲ್ಲ, ಎಲ್ಲ ಮರೆತು ಬಿಟ್ಟರು. ಇಲ್ಲಿಂದ ಸಹಾಯ ತಗೊಳ್ಳೋದು ಏನಿಲ್ಲ. ಇದೆ ಕ್ಷೇತ್ರದಲ್ಲಿ, ಕ್ಷೇತ್ರಕ್ಕಾಗಲಿ ಭೂತಸ್ಥಾನಕ್ಕಾಗಲಿ ಪ್ರಾರ್ಥನಾಲಯ ಆಗಿರಲಿ, ಅದು ಕ್ರೈಸ್ತರಿರಲಿ ಮುಸ್ಲಿಮ್ ಇರಲಿ ಬೇರೆ ಯಾರೇ ಇರಲಿ, ಒಂದು ಇದಕ್ಕೆ 10 ಜನ ಪ್ರಾರ್ಥನೆ ಮಾಡುವ ಒಂದು ಜಾಗಕ್ಕೆ ಇವರ ಹತ್ರ ಬಂದು ಸಹಾಯ ಕೇಳಿದಿರುವ ಅದಕ್ಕೆ ಖಂಡಿತ ಸಹಾಯ ಕೊಡ್ತಾರೆ. ಲೆಕ್ಕಾಚಾರ ಇಟ್ಟು ಕೊಡ್ತಾರೆ, ಸುಮ್ಮನೆ ಒಬ್ಬನಿಗೆ ಕೊಟ್ಟು ಮುಗಿಸೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಕೊಡ್ತಾರೆ. ಅಂಥದ್ದು ಎಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಹೇಳ್ಕೊಂಡು ಬರ್ತಾರೆ, ನಾನು ಅದು ಮಾಡಿದೆ ಇದು ಮಾಡಿದೆ. ಅಥವಾ ಈಗ ನನ್ನ ಬಗ್ಗೆ ಇಲ್ಲಿ ದೂಷಣೆ ಮಾಡ್ತಾರೆ, ನೀವೆಲ್ಲ ಬನ್ನಿ ನನಗೆ ಸಹಾಯ ಮಾಡಿ ಅಂತ ಅವ್ರು ಕೇಳಿದ್ದೀರಾ? ಅವರು ಕೇಳಲಿಲ್ಲ, ಎಲ್ಲವನ್ನು ತಡ್ಕೊಂಡ್ರು. ಇದು ಈಗದ್ದಲ್ಲ ಸರ್, ನನ್ನ ಲೆಕ್ಕದಲ್ಲಿ ಒಂದು 1985-86 ಇಸ್ವಿಯಿಂದಲೇ ಹಿಂದುಗಡೆಯಿಂದ ಪಿತೂರಿ ನಡೀತಾ ಇದೆ. ಅದಕ್ಕೆಲ್ಲದಕ್ಕೂ ಇವರು ತಡೆಗೋಡೆಯಾಗಿ ನಿಂತರು. ಯಾವುದನ್ನು ಇವರು ಲೆಕ್ಕದ ಅದನ್ನು ತಡೆಗೋಡೆಯಾಗಿ ನಿಂತರು, ಅದನ್ನೆಲ್ಲ ಸಹಿಸಿಕೊಂಡೇ ಬಂದರು. ಸರಿ, ಈ ಪಿತೂರಿ ಅಂತ ಹೇಳಿದ್ರು ಅಥವಾ ಒಂದು ಷಡ್ಯಂತ್ರ ಅಂತ ಹೇಳಿದ್ರು, ನಮ್ಮ ಜನ ಅಭಿಪ್ರಾಯ ಪ್ರಕಾರ ಯಾವುದಕ್ಕೆ ಆಗಿರ್ಬೋದು? ಯಾವ ಕ್ಷೇತ್ರವನ್ನು ಈ ಕ್ಷೇತ್ರವಲ್ಲ, ಇವರ ಮನೆತನವನ್ನು ಹಾಳುಗಡೆ ಅಂದರೆ ಇವರ ಮನೆತನದವರ ಆಡಳಿತವನ್ನೇ ಒಂದು ಮುಗಿಸ್ಬೇಕು ಅನ್ನೋ ಒಂದು ಹುನ್ನಾರ ಸೈದಲ್ಲಿ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಇವರಲ್ಲಿ ಜೈನ ಅಂತ ಹೇಳುವ ಒಂದೊಂದು ಕಟ್ಟಿದ್ರು. ಈ ಜೈನರಿಂದ ಹಿಂದೂಗಳಿಗೆ ಪ್ರಯೋಜನವೇ ಆಗಿದ್ದು ಹೊರತು ನಷ್ಟ ಇಲ್ಲ. ಎಲ್ಲಿ ನೀವು ನೋಡಿ, ಎಷ್ಟೋ ಈ ದಕ್ಷಿಣ ಕನ್ನಡದಲ್ಲಿ ಭೂತಾಲಯ ಉಂಟಲ್ಲ, ದೈವಾಲಯ ಭೂತಾಲಯದಲ್ಲಿ ಅಲ್ಲಿ ಇಂದಿಗೂ ಅದರ ಪ್ರಧಾನ ಇರುವುದು ಅವರಲ್ಲಿ, ಜೈನರಲ್ಲಿ. ತುಂಬ ದೇವಸ್ಥಾನಗಳ ಮೊಕ್ತೇಸರವಾಗಿದ್ದು ಅವರೇ ಇರುವುದು. ಅದಕ್ಕೆಲ್ಲ ಒಂದು ಯಜಮಾನನ ರೀತಿ ಇರುವಂಥ ಈ ಧರ್ಮಸ್ಥಳದ ಯಜಮಾನನು ನಮ್ಮ ಪೂಜ್ಯ ವೀರೇಂದ್ರ. ಹಾಗೆ ಇಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿದಾಗ ಇವರನ್ನೇ ಮುಗಿಸ್ಬೇಕಂತ ಅದಕ್ಕೊಂದು ಇದು ಈ ಜೈನ ಅನ್ನೋ ಪದ್ಧತಿ ಅಂತ ತಗೊಂಡು ಅವರಿಗೂ ನಮಗೆ ಎಂಥ ವ್ಯತ್ಯಾಸ ಇದೆ? ಜೈನರಿಗೂ ಹಿಂದೂಗಳಿಗೆ. ನಾನು ಎಲ್ಲಿ ಸರ್ ನನ್ನ ಇನ್ನೊಂದು
ಇನ್ನೊಬ್ಬರು ಊಟ ಕೊಡೋದಿಲ್ಲ ಅಂತ ಹೇಳೋದಲ್ಲ, ಎಲ್ಲ ಮತದಲ್ಲಿ ಸಹ ಒಂದು ಹಸಿದವನಿಗೆ ಆದರೆ ಸಡನ್ಲಿ ಒಬ್ಬ ಹಸಿದವನಿಗೆ ಒಂದು ಅನ್ನ ಕೊಡುವುದಾದರೂ ರಪ್ಪ ಇರುವಂಥ ಮನಸ್ಸು, ಏನಾದರೂ ಸಹಾಯ ಮಾಡುವಂಥ ಮನಸ್ಸು ಜೈನರಲ್ಲಿದೆ. ಜೈನರಲ್ಲಿ ಖಂಡಿತ ಇದೆ. ನಾನು ಎಷ್ಟೋ ಜೈನಗಳನ್ನು ನೋಡಿದ್ದೇನೆ. ಅದು ಈಗ ನಾನು ಈ ಹಿಂದಿನ ನಾವು ಕೇರಳದಲ್ಲಾದರೂ ಇಲ್ಲಿ ಬಂದ ಮೇಲೆಲ್ಲ ಅನುಭವ ಆಗಿದೆ. ಅವರೆಲ್ಲ ಅಂಥ ಒಳ್ಳೆಯ ಗುಣ ಇದ್ದ ಕಾರಣ ಧರ್ಮಸ್ಥಳ ಶ್ರೇಷ್ಠವಾಗಿ ಬೆಳೆದಿದೆ. ಇನ್ನೊಂದು ಅಂತ ಹೇಳಿದಿರು ನೋಡಿ, ನಾನು ವಿದ್ಯಾಭ್ಯಾಸ ಇಂತಹ ಕುಗ್ರಾಮ, ಈ ಬೆಳ್ತಂಗಡಿ ತಾಲೂಕೆ ಒಂದು ಥರ ಕುಗ್ರಾಮ. 50 ವರ್ಷಗಳ ಹಿಂದೆ ಎಲ್ಲ ಒಂದು 50-60 ವರ್ಷದ ಹಿಂದೆ ಎಲ್ಲ ಬಂದರೆ ಬೆಳ್ತಂಗಡಿ, ಉಜಿರೆ, ನಿಮ್ಮ ನೆರಿಯ, ತೋಟತಾಡಿ, ಅದು ಇದು ಅಂತ ಹೇಳುವ ಊರೇ ಚಾರ್ಮಾಡಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಧರ್ಮಸ್ಥಳ ಒಂದೇ. ಈಗ ನಾವು ಅದರ ಇಲ್ಲಿ ಬಂದು ಧರ್ಮಸ್ಥಳವನ್ನು ಗೊತ್ತೇ ಬಂದದಲ್ಲ. ಧರ್ಮಸ್ಥಳಕ್ಕೆ ಬಂದು ಗೊತ್ತಾದ ಮೇಲೆ ಇಲ್ಲಿ ಬಂದ ಮೇಲೆ ಊಟ ಮಾಡಿ ಸ್ವಲ್ಪ 4 ದಿವಸ ಆಗುವಾಗ ಒಂದು ಸ್ವಲ್ಪ ಆರೋಗ್ಯಕ್ಕೆಲ್ಲ ಬಲ ಬಂದ ಮೇಲೆಲ್ಲ ನಮಗೆ ಗೊತ್ತಾಗೋದು ಅಲ್ಲಿ ಉಜಿರೆ ಉಂಟು, ಇಲ್ಲಿ ಬೆಳ್ತಂಗಡಿ ಉಂಟು. ಇಲ್ಲಿಯೂ ಅಷ್ಟೇ, ಇಲ್ಲಿ ತುಂಬ ಸಾಕಷ್ಟು ಆ ರೀತಿಯಲ್ಲಿ ಕಷ್ಟದಲ್ಲಿ ಬಂದವರು ಇಲ್ಲಿ ದುಡಿದು ಸ್ವಲ್ಪ ಸಂಪಾದನೆ ಆದಮೇಲೆ ಔಟ್ಸೈಡ್ ಹೊರಗಡೆ ಹೋಗಿ ಸ್ವಂತ ಉದ್ಯಮ ಮಾಡಿದವರು ಎಷ್ಟೋ ಇದ್ದಾರೆ. ಅವರು ನೆನಪಿಟ್ಟುಕೊಳ್ಬೇಕಿದು, ನೆನಪಿಟ್ಟುಕೊಳ್ಳದೇ ಇರಬಾರ್ದು. ಯಾಕಂದರೆ ಈಗ ಇಲ್ಲಿ ಈ ಧರ್ಮಸ್ಥಳದಲ್ಲಿ ಶಾಲೆ ಆಗಲಿ, ಕಾಲೇಜ್ ಆಗಲಿ, ನ್ಯಾಚುರೋಪತಿ ಆಗಲಿ, ಆಯುರ್ವೇದ ಆಗಲಿ, ಯಾವುದೇ ಆಗಲಿ ಇವರೇ ಮಾಡಿಸಿದ್ದಲ್ಲ. ಈಗ ಗೌರ್ಮೆಂಟಿಂದ ಅದು ಇದೆಲ್ಲ ಇರ್ಬೋದು, ಮೊದಲೇ ಯಾವುದು ಇಲ್ಲಲ್ಲ. ಅವಾಗ ಏನಾದರೂ ಇತ್ತಲ್ಲ. ಈಗಲೂ ಅಷ್ಟೇ, ಬೇರೆ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕಲಿಯುವುದಕ್ಕಿಂತಲೂ 10 ರೂಪಾಯಿ ಇವ್ರದ್ದು ಕಡಿಮೆ. ಅಲ್ಲದೆ ಇವರು ಪೂಜ್ಯರು ನಿರ್ಮಿಸಿದಂಥ ಯಾವುದೇ ಎಜುಕೇಷನ್ ವಿಭಾಗದಲ್ಲಿ ರ್ಯಾಗಿಂಗ್ ಆಗಲಿಲ್ಲಲ್ಲ, ರ್ಯಾಗಿಂಗ್ ಆಗಲಿಕ್ಕೂ ಬಿಡೋದಿಲ್ಲಲ್ಲ. ಎಷ್ಟು ಒಳ್ಳೆ ರೀತಿಯಲ್ಲಿ ನಡೀತದೆ. ಅವರು ಅದನ್ನೆಲ್ಲ ಕೊಚ್ಚಿಕೊಳ್ತಾರೆ. ಅಲ್ಲಿ ಏನಿಲ್ಲ. ಇವರು ಯಾರಿಗೆ ಸಹಾಯ ಮಾಡೋದಪ್ಪ? ಎಲ್ಲದಕ್ಕೂ ಸಹಾಯ ಮಾಡ್ತಾರೆ. ಬುದ್ಧಿಮಾಂದ್ಯರು ಬಂದರೆ ಅವರಿಗೆ, ಕಿವುಡರಿಗೆ, ಅಂಗವಿಕಲರಿಗೆ ಅವರಿಗೆ ಸಹಾಯ ಮಾಡುವುದಲ್ಲದೆ ಆ ಸಂಸ್ಥೆಯನ್ನು ನಡೆಸುವವರಿಗೆ ಇವರು ಕಿವಿ ಮಾತು ಹೇಳುವುದುಂಟು. ಏನಂತ ಹೇಳ್ತಾರೆ ಗೊತ್ತುಂಟು? ಮಾನವೀಯತೆ ತೋರಿಸಿ, ಬರೀ ಅನುಕಂಪ ಅಲ್ಲ, ಅಂಥವರಲ್ಲಿ ಅನುಕಂಪ ಮಾತ್ರ ತೋರಿಸಿದರೆ ಸಾಲದು, ಮಾನವೀಯತೆ ತೋರಿಸಿ ಅಂತೇಳಿ ಅವರಿಗೆ ಕಿವಿ ಮಾತು ಹೇಳಿ, ಆ ನಡೆಸುವ ಸಂಸ್ಥೆಯವರಿಗೆ ಹೇಳಿ ಅಲ್ಲಿಗೆ ಬೇಕಾದ ಸಹಾಯಗಳನ್ನು ಕೊಡ್ತಾರೆ. ಇಂದಿಗೂ ಕೊಡ್ತಲೇ ಇದ್ದಾರೆ. ಇಲ್ಲಿ ನೀವು ಅನುಕಂಪ ಅಂತ ಹೇಳಿದ್ರೆ ಒಂದಷ್ಟು ಹಣಗಳನ್ನು ಕೊಡೋದಾಗಿರ್ಬೋದು. ಆದರೆ ಮಾನವೀಯತೆ ಅಂತ ಹೇಳೋದು ಶಾಶ್ವತವಾಗಿ ಇರಬೇಕು, ಅವರ ಜೀವನಕ್ಕೆ ಅದೊಂದು ದಾರಿ ಆಗಬೇಕು ಎನ್ನುವ ಆ ಮಾತುಗಳನ್ನು ಇವರು ಹೇಳ್ತಾರೆ. ಹಿಂದಿನಿಂದಲೇ ಹೇಳ್ತಾರೆ, ಅದು ಹೇಳಿದ್ದಾರೆ. ಆದರೆ ಅವರು ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ ಅಂದರೆ ಜನಗಳಿಗೆ ಎಂಥ ಒಂದು ವಿಶೇಷತೆ ಇರುತ್ತೆ ಅಂತ ಹೇಳಿದರೆ, ಅವರಿಗೆ ಅಂದರೆ ಅಕ್ಲೇದಾನಿ ಇಜ್ಜ ಆ ರೀತಿಯ ಭಾವನೆ ಬರೋದು. ಅವ್ರಿಗೆ ಯಾಕೆ ಇಲ್ವೋ ಈ ಭಾವನೆಗಳು? ಅಂದರೆ ಯಾಕೆ ಅದರ ಬುದ್ಧಿ ಇದ್ದವರು. ಅದೇ ಈಗ ಕಾಣ್ತೇವಲ್ಲ ನಾವು, ಬುರುಡೆ ಇಲ್ಲದವರು ಬುರುಡೆಯನ್ನು ಸೃಷ್ಟಿಸಿದ್ದಾರೆ. ತಲೆಯೊಳಗೆ ಏನು ಇಲ್ಲದವರು ಏನೋ ಒಂದು ಬುರುಡೆ ಸಂಗತಿಯನ್ನು ತಂದು ಏನೇನೆಲ್ಲ ಮಾಡಲಿಕ್ಕೆ ನೋಡಲಿಲ್ಲ. ನೋಡಿ, ಅದೇ ಅವರವರು ತೆಗೆದ ಹೊಂಡಕ್ಕೆ ಅವರವರು ಬೀಳುದು, ಅವರೇ ಹೇಳ್ಕೊಂಡದ್ದು, ಅವರೇ SITಯನ್ನು ಕರೆದದ್ದು, ಅವರೇ ಹೊಂಡ ತೆಗೆದದ್ದು, ಅವರೇ ಹೊಂಡಕ್ಕೆ ಬೀಳುವುದು ಕಾಣುವುದಿಲ್ಲ ಈಗ. ಇಲ್ಲಿ ಅದು ಎಲ್ಲ ನನಗೆಲ್ಲ ಗೊತ್ತುಂಟು ಮರ. ನಾವೆಲ್ಲ ಸಣ್ಣದಿರುವ ನೇತ್ರಾವತಿಯಿಂದ ನಡ್ಕೊಂಡು ಬರುವಂಥ ಜಾಗಗಳು. ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ತಿಂದವರಿಗೆ ಗುರುತ ಇರೋದಿಲ್ಲ, ಹಿಂದುಗಡೆಯಿಂದ ದೂಷಣೆ. ಆಮೇಲೆ ಈ ನೇತ್ರಾವತಿಯಲ್ಲಿ ಯಾರಾದರೂ ಕಾಲು ಜಾರಿ ಬಿದ್ದು ಸಾಯ್ತದೆ, ಅಥವಾ ಬೇರೆ ಕಡೆ ಹೊಳೆಯಿಂದ ಕೊಳೆತಂಥ ಶವಗಳು ಬರ್ತದೆ. ಬೇರೆ ಸ್ಟೇಟ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾನೆ, ಅದನ್ನು ದೂಡಿ ಇನ್ನೊಂದಕ್ಕೆ ಕಳಿಸ್ತಾರೆ. ಇನ್ನೊಂದಕ್ಕೆ ಹೋಗಲಿ, ಅವರಿಗೇನಿಲ್ಲ. ಅಂಥದ್ದು ಮಾಡ್ಬೋದಿತ್ತು, ಇವರು ಅದೆಲ್ಲ ಮಾಡೋದಿಲ್ಲ. ಅಂಥದ್ದನ್ನು ಸಿಕ್ಕಿದರೂ ಕೂಡ ಇವರ ಸಿಬ್ಬಂದಿಗಳು ಅದನ್ನು ತೆಗೆದು ಮೇಲೆ ಹಾಕಿ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಅಧಿಕಾರಿ, ಡಾಕ್ಟ್ರು, ಪಂಚಾಯತು, ಪೊಲೀಸ್ ಈ 3 ಬರ್ತದೆ. ಬಂದ ಮೇಲೆ ಅದಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡಿ ದಫನ ಮಾಡೋದು ಹೊರತು ಅದನ್ನು ಬರ್ನ್ ಮಾಡೋದು ಸಹ ಅಲ್ಲ, ದಫನ ಮಾಡೋದು. ಇಲ್ಲಿ ಮೋಸದ್ದು ಯಾವುದು ನಡೆದು ಇಲ್ಲಿ ಯಾವುದಿದ್ದರೂ ಕರೆಕ್ಟಾಗಿ ಲೆಕ್ಕಾಚಾರ ಇರ್ತದೆ. ಯಾವ ತನಿಖೆ ತಂಡ ಮಾಡಿದರೂ ಕೂಡ ಇಲ್ಲಿ ಒಂದಕ್ಕೆ ಲೆಕ್ಕಾಚಾರ ಉಂಟು. ನಾನು ಫಸ್ಟಿಗೆ ಹೇಳಿದಲ್ಲ, ಇಲ್ಲಿ ಲೆಕ್ಕಾಚಾರ ಇಲ್ಲದವರು ಯಾವುದನ್ನು ಮಾಡೋದೆಲ್ಲ ಕರೆಕ್ಟ್ ಒಂದು ಲೆವೆಲ್ ಇರ್ತದೆ. ಅಂಥ ರೀತಿ ಆದುದರಿಂದ ಈ ಪೂಜ್ಯರ ವಂಶಸ್ಥರದಿಂದಲೇ ಈ ಧರ್ಮಸ್ಥಳ ಇದ್ದ ಕಾರಣ ಇಂದು ನಮಗೆ ಧರ್ಮಸ್ಥಳ ಸಿಕ್ಕಿದೆ, ಅಥವಾ ನಮಗೆ ಧರ್ಮಸ್ಥಳ ದಕ್ಕಿದೆ. ಇಲ್ಲದಿದ್ದರೆ ಧರ್ಮಸ್ಥಳ ಏನಾಗ್ತಿತ್ತೇನೋ. ಸ್ವಲ್ಪ ಹಿಂದ್ಗಡೆ ಬೇರೆ ಯಾರ ಕೈಯಲ್ಲಾದರೂ ಬೇರೆ ಯಾರಾದರೂ ಮುಕ್ತಸ್ಥರಾಗಿ ಇದಕ್ಕೆ ಇರ್ತಿದ್ದರೆ ಇಂದು ಈ ಧರ್ಮಸ್ಥಳ ಇಷ್ಟು ಬೆಳವಣಿಗೆಯೂ ಕಾಣ್ತಿರಲಿಲ್ಲ. ಈ ನಮ್ಮಂಥ ಜನಗಳಿಗೆ ಧರ್ಮಸ್ಥಳ ಇರಲಿಕ್ಕೂ ಇರಲಿಲ್ಲ, ಏನೋ ನಡೀತಿತ್ತು. ಈಗ ಇದರ ಮೇಲೆ ಇನ್ನೊಂದು ಪಿತೂರಿಗಳಂತೇಳಿದರೆ, ದುಷ್ಟಶಕ್ತಿಗಳ ಇನ್ನೊಂದು ಪಿತೂರಿ ಅಂದರೆ, ಇದು ಒಂದು ಸರಕಾರೀಕರಣ ಆದರೆ ಅಥವಾ ಇದು ಬೇರೆಯವರ ಕೈಗೆ ಹೋದರೆ ಇಲ್ಲಿ ಬಾರ್ ಮಾಡ್ಬೋದು, ರೆಸ್ಟೋರೆಂಟ್ ಮಾಡ್ಬೋದು, ಅಲ್ಲ ಕ್ಯಾಬ್ರೆಟ್ ಮಾಡ್ಬೋದು, ಅಲ್ಲ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಅಲ್ಲಿ ಏನೇನೋ ಜೂಜಾಟ ಮಾಡ್ಬೋದು, ಕೋಳಿ ಅಂಕ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ಯಾವುದು ಇಲ್ಲದ ಒಂದು ಶಾಸ್ತ್ರೀಯವಾಗಿ ನಡೆಯುವಂಥ ಒಂದು ಕ್ಷೇತ್ರ ಈ ಧರ್ಮಸ್ಥಳ. ಇಲ್ಲಿ ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲ ಮತದವರಿದ್ದಾರೆ, ಎಲ್ಲ ಭಾಷಿಗರು ಇದ್ದಾರೆ. ಕೊಚ್ಚಿ ಕ್ರಿಶ್ಚಿಯನಿಂದ ಬಂದ, ಕೊಚ್ಚಿ ಆ ಕಡೆ ಕೇರಳ ಕೋಟೆಂತರೆಯಿಂದ ಬಂದ ಕೊಚ್ಚಿ ಕ್ರಿಶ್ಚಿಯನ್ಗರು ಎಷ್ಟು ಕುಟುಂಬ ಇಲ್ಲ. ಅವರು ಏನು ಎಲ್ಲರೂ ಇಲ್ಲಿ ಬರುವಾಗ ಏನಾದರೂ ದೊಡ್ಡ ಗಂಟು ತಂದವರೇ ಅಲ್ಲ, ಕೆಲವರು ಏನೂ ಇಲ್ಲದೆ ಬಂದವರು. ಎಷ್ಟೋ ಜನಗಳು ಕಾಡಿನಲ್ಲಿ ಮರವನ್ನು ಕಡಿದು ಅದನ್ನು ಮಸಿ ಮಾಡಿ ಮಾರಿ ಜೀವನ ಮಾಡ್ತಿದ್ರು. ಮಧ್ಯಾಹ್ನ ಊಟ ಛತ್ರದಲ್ಲಿ ಊಟ ಮಾಡ್ತಿದ್ರು, ನಾನು ನೋಡಿದ್ದೇನೆ, ನಮಗೆ ಗೊತ್ತುಂಟು. ನಾನು ಅದು ಮರೆಯುವುದಿಲ್ಲ. ನಾವು ಒಂದು ಹೊತ್ತು ಊಟ ಮಾಡಿದರೂ ಕೂಡ ಅದು ನಮ್ಮ ಧರ್ಮ, ನಮ್ಮ ಹಿರಿಯವರು ನಮಗೆ ಕಲಿಸಿಕೊಟ್ಟದ್ದು. ನಾವು ಅದನ್ನು ಪಾಲಿಸ್ತೇವೆ, ನನ್ನ ಮಕ್ಕಳು ಪಾಲಿಸ್ತಾರೆ ಅದನ್ನು. ಯಾಕಂದರೆ ಒಂದು ಹೊತ್ತು ಊಟ ಮಾಡಿದರೂ ಕೂಡ ಅದನ್ನು ನೆನಪಿರಬೇಕು, ಕೃತಜ್ಞತೆ ಅಂದರೆ ಆ ಒಂದು ಉಪಕಾರ ಸ್ಮರಣೆ. ಆ ಉಪಕಾರ ಸ್ಮರಣೆ ಯಾರಲ್ಲಿ ಇಲ್ವೋ ಅದು ಮನುಷ್ಯರೇ ಅಲ್ಲ, ಅದು ಈ ಬೊಂಡು ಇಲ್ಲದ ತಲೆ ಅಂತ ಹೇಳ್ತಾರೆ, ಆ ರೀತಿ ಅಂಥ ಜಾತಿಗಳು ಇಲ್ಲಿಗೆ ಏನೇನು ಸೃಷ್ಟಿ ಮಾಡಿದ್ದಾರೆ ಹೊರತು ಧರ್ಮಸ್ಥಳದಂಥ ಊರು, ಧರ್ಮಸ್ಥಳದಂಥ ಕ್ಷೇತ್ರ, ಧರ್ಮಸ್ಥಳದಂಥ ಈ ಧರ್ಮಾಧಿಕಾರಿಯಾದಂಥ ಇಂಥ ವೀರೇಂದ್ರ ಹೆಗ್ಗಡೆ ಅಂಥ ಕುಟುಂಬ ಖಂಡಿತ ಬೇರೆ ಎಲ್ಲೂ ನಮ್ಮ ಭಾರತದಲ್ಲಿ ಇರಲಿಕ್ಕಿಲ್ಲ.
ಸರ್ 5 ದಶಕಗಳಿಂದ ಹಿಂದೆ ನೀವು ಇಲ್ಲಿಗೆ ಬಂದಿದ್ರ, ಸುಖಿ ಜೀವನ ಅಂತ ಹೇಳಿ ನೀವು ಈಗಾಗಲೇ ಸಾರ್ಥಕತೆಯನ್ನು ಕಂಡು. ಯಾಕಂತ ಹೇಳಿದರೆ ನಿಮ್ಮ ಕೌಟುಂಬಿಕವಾದ ವಿಚಾರ ಹೇಳೋದಾದ್ರೆ ಪತ್ನಿ ಹೆಸರು, ಮಕ್ಕಳ ಹೆಸರು? ನನ್ನ ಹೆಂಡತಿ ಹೆಸರು ವಸಂತ ಅಂತ, ಕಾನತ್ತೂರಿನವಳು. ಕಾಸರಗೋಡು ಕಾನತ್ತೂರಿನವಳು. ನನ್ನ ತಾಯಿ ಮನೆ ಅಡೂರು, ಅದು ಕೇರಳವೇ, ಅಡೂರು. ನನ್ನ ತಂದೆ, ನನ್ನ ಅಜ್ಜ ಅದೇ ಚಂದು ಚೆಟ್ಟಿಯಾರ್ ಅವರದೆಲ್ಲ ಕುಂಡಂಗೊಳಿ ಬಂದಡ್ಕಲ್ಲ ಇದೆ, ಆ ಭಾಗದಿಂದ ನಾವು ಬಂದಿದ್ದೇವೆ. ನಮ್ಮದೆಲ್ಲ ಉದುಮ ಮತ್ತು ಕಾಂಜಂಗಾಡಲ್ಲಿ ನಮ್ಮ ಕುಟುಂಬಸ್ಥರು ಜಾಸ್ತಿ ಇರೋದು. ಕಾಂಜಂಗಾಡಲ್ಲಿ ನಂತರ ನಮ್ಮ ತರವಾಡಿದೆ, ಅಲ್ಲಿ ಹೋಗ್ತಾ ಇರ್ತೇವೆ ಬರ್ತಾ ಇರ್ತೇವೆ. ಇಷ್ಟು ಕಾಲ ಕಳೆದಿದೆ, ಇಲ್ಲಿದೊಂದು ಸಂತೋಷ ಇದೆ. ಹಾಗಂತ ಹೇಳಿದರೆ ಇದರ ಅತ್ಯಂತ ದುಡ್ಡಿನ ಮೋಹವು ಮತ್ತು ಬೇರೆ ಇದರಲ್ಲಿದ್ದವರಿಗೆಲ್ಲ ಇದೆಲ್ಲ ತೋಚಲಿಕ್ಕಿಲ್ಲ. ಅವರಿಗೆ ಇನ್ನಷ್ಟು ಹಣದ ಮಾತ್ರ, ನನಗೆ ಅಂಥದ್ದಿಲ್ಲ. ಮಾನಸಿಕ ಸಂತೋಷ. ಯಾಕಂದರೆ ನಮಗೆ ಜೀವನಕ್ಕೆ ಬೇಕಾದದ್ದು, ಜೀವನ ಉಪಯೋಗಕ್ಕೆ ಬೇಕಾದ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಕಾಯ್ತಾ ಇದ್ದಾನೆ. ಹೆಗ್ಡೆಯವರ ಆಶೀರ್ವಾದ ಉಂಟು, ನಮಗೆ ಪೂಜ್ಯರ ಕುಟುಂಬದವರೆಲ್ಲರ ಆಶೀರ್ವಾದ. ಅದರಿಂದಾಗಿ ಈ ಹಣದ ಗಂಟಿದ ಬಗ್ಗೆ ಆಸೆ ಇಲ್ಲದ ಕಾರಣ ಜೀವನಕ್ಕೆ ಯಾವುದೂ ತೊಂದರೆ ಇಲ್ಲದೆ, ಅಥವಾ ಅಕಸ್ಮಾತ್ ಏನಾದರೂ ಕಷ್ಟ ಬಂದರೆ ಅವರಲ್ಲಿ ಕೇಳಿದರೆ ಅದಕ್ಕೆ ಒಂದು ಸಹಾಯ ಮಾಡ್ತಾರೆ. ಅವರು ಅದಕ್ಕೆ ಲೆಕ್ಕ ಕೇಳ್ತಾರೆ. ಯಾಕೆಂದರೆ ನನಗೆ ಅನುಭವ ಇದೆ. ಅದರಿಂದ ಕೋಟ್ಯಾಂತರ ಮಂದಿಗೆ ಸಹಾಯ ಸಿಕ್ಕಿದೆ. ಈ ಕೋಟ್ಯಾಂತರ ಮಂದಿ ಸಹ ಮರೆತು ಏನೋ ದೂರದಲ್ಲಿ ಅದರಲ್ಲಿ 20% ಜನ ನೆನಪಿಟ್ಟು ಬರುವುದು, 80% ಜನ ಏನಾದರೂ ಆಗಲಿ ಅನ್ನೋ ಭಾವನೆಯನ್ನು ಗ್ರಹಿಸಿದವರಿದ್ದಾರೆ. ತಪ್ಪದು. ಧರ್ಮಸ್ಥಳದ ದೋಷ, ಈ ಕ್ಷೇತ್ರದ ಧರ್ಮಸ್ಥಳದ ದೋಷ ನಾನು ತಿಳಿದ ಮಟ್ಟಿಗೆ, ನಾನು ಕಂಡ ಮಟ್ಟಿಗೆ, ಇನ್ನೂ ನನ್ನ ಮುಂದಿನ ಆಲೋಚನೆಯಲ್ಲಿ ಬರುವಂಥ ರೀತಿಯಲ್ಲಿ 7 ಜನ್ಮಕ್ಕೂ ಇಲ್ಲಿದ್ದ ದೋಷ ಹೋಗೋದಿಲ್ಲ. 7 ತಲೆಮಾರಿಗೆ, 7 ಪೀಳಿಗೆಗೆ, 7 ಹೇಳ್ತಾವೆ, ಅದಕ್ಕೆಲ್ಲ ಬರ್ತದೆ ಇಲ್ಲಿದ್ದು ದೋಷ, ಅದು ಖಂಡಿತ. ಯಾಕಂದರೆ ಪೂಜ್ಯರು ಹೇಳುವುದಿಲ್ಲ, ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿದೆ. ಆ ನೋವು ಯಾರು ಮಾಡಿಸಿದ್ರೋ ಅವರ ಸಂತಾನಕ್ಕೆ ಬರ್ತದೆ, ಅದರಲ್ಲಿ ಸಂಶಯವೇ ಬೇಡ. ಅವರು ಅನುಭವಿಸಿ ತೀರಲೇಬೇಕು. ಯಾಕಂದರೆ ಪೂಜ್ಯರು ನೋಡಿ ಅವರಿಗೆ ಏನೇನೆಲ್ಲ ಹೇಳಿದರು, ಇಷ್ಟೊಂದು ಒಳ್ಳೆ ಕಾರ್ಯಗತವನ್ನು ಮಾಡಿದವರು ಏನೇನು ಹೇಳೋದು. ಅವರ ಸಹೋದರ ಹರ್ಷನ್ನ ಅವರನ್ನು ನೀವು ಹೇಳಿದ್ರೆ ಮಾಡಲಿಕ್ಕಿಲ್ಲ. ನಾನು ಬಹಳ ಒಂದು 40-45 ವರ್ಷದಿಂದ ನಾನು ಸಣ್ಣದಿರುವಾಗ ಆ ಕಡೆ ತಿರುಗಿಕೊಂಡಿರೋದು ಜಾಸ್ತಿ. ನಾನು ಇಲ್ಲೆಲ್ಲ ಕೆಲಸದಲ್ಲಿದೆ. ಒಂದು ಸಲ ನಾನು ದೇವಸ್ಥಾನದ ಸೈಡಲ್ಲಿ ಹೋಗುವಾಗ 12 ಗಂಟೆ ರಾತ್ರಿಗೆ ಒಂದು ಕುಟುಂಬದವರು ಮಗು ಕೂಗ್ತದೆ. ಹಾಲಿಲ್ಲ, ಅವಾಗ ಇಲ್ಲಿ ಹೋಟ್ಲೆಲ್ಲ ರಾತ್ರಿ ಇಲ್ಲ, ಹಾಲಿಲ್ಲದೆ ಕೂಗುದು. ಅವರು ಮನೆಯಿಂದ ಎದ್ದು ಬರ್ತಾರೆ. ಯಾರು ಎದ್ದು ಬರೋದು? ಪೂಜ್ಯರ ತಮ್ಮ ಸಹೋದರನಾದ ಹರ್ಷೇಂದ್ರ ಕುಮಾರ್ ಹೆಗಡೆಯವರು ಎದ್ದು ಬಂದು ಏನಂತ ಕೇಳ್ತಾರೆ. ಮಗುಗೆ ಹಾಲಿಲ್ಲದೆ ಕೂಗೋದು. ಒಳಗಡೆ ಮನೆಯಿಂದ ಹೋಗಿ ಹಾಲು ತಂದು ಕೊಡ್ತಾರೆ. ಹಾಲು ತಂದು ಕೊಟ್ಟದಲ್ಲದೆ ಅಲ್ಲಿಂದ ಆರ್ಡರ್ ಮಾಡ್ತಾರೆ ಅವರ ಸಿಬ್ಬಂದಿಗೆ, ನಾಳೆಯಿಂದ ಅಲ್ಲಿ ನೇತ್ರಾವತಿ ಲಾಡ್ಜ್, ಇಲ್ಲಿ VIP ಲಾಡ್ಜ್, ಆ ನೇತ್ರಾವತಿ ಲಾಡ್ಜಲ್ಲಿ ಒಂದಿಷ್ಟು ಹಾಲನ್ನು ಪ್ರತಿದಿನ ಅಲ್ಲಿ ಇರಬೇಕು. ಯಾರಾದರೂ ಹಾಲಿಲ್ಲ ಅಂತ ಬಂದವರಿಗೆ, ಆ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಆ ಮಕ್ಕಳಿಗೆ ಹಾಲು ಸಿಗುವಂಥ ವ್ಯವಸ್ಥೆ ಮಾಡಬೇಕಂತ ಅವರು ಆರ್ಡರ್ ಕೊಡ್ತಾರೆ. ಪೂಜ್ಯರ ಸಹೋದರ ಕೊಡ್ತಾರೆ. ಒಳ್ಳೆ ಸಿಸ್ಟಮೆಟಿಕ್ನ ವ್ಯಕ್ತಿ ಅವರು. ಸಿಸ್ಟಮೆಟಿಕ್, ನೇರ ಮನುಷ್ಯ. ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಿದವರು ಅಷ್ಟೇ. ಅದರಿಂದಾಗಿ ಕೆಲವರಿಗೆ ಇಲ್ಲಿದು ನೇರತ್ವ ಆಗೋದಿಲ್ಲ. ಇಲ್ಲಿ ಅಂತ ಹೇಳಿದರೆ ಈ ಚಾಲಿ ಪೋಲಿಗಳಿಗೆಲ್ಲ ಎಲ್ಲಂದರೆ ಓಪನ್ ಆಗಿ ಏನೋ ಇರಬೇಕು, ಅವರಿಗೆ ಬೇಲಿ ಇರಬಾರ್ದು. ಇಲ್ಲಿ ಎಲ್ಲದಕ್ಕೊಂದು ಸುಂದರವಾದ ಒಂದು ಗೋಡೆ, ಒಂದು ಬೇಲಿ ಅಂತ ಇದೆ ಅದಕ್ಕೆ. ಇದು ಒಟ್ರಾಸಿ ಮೇಲಿಕೆ ಬಿಡೋದಲ್ಲ, ಆ ರೀತಿಯಲ್ಲ, ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಕ್ಷೇತ್ರ ಅದು. ಖಂಡಿತವಾಗಿ ಹೇಳಬಲ್ಲೆ. ಈ ಧರ್ಮಸ್ಥಳದ ಅಂತ ನಾನು ಅವಾಗ ಪದೇ ಹೇಳೋದು, ಧರ್ಮಸ್ಥಳದಾಗ ಎಲ್ಲೂ ಇಲ್ಲ. ಮತ್ತು ಪೂಜ್ಯರು ಎಲ್ಲವನ್ನು ತಿಳಿದುಕೊಂಡಿರ್ತಾರೆ. ಹಿಂದೆ ಒಮ್ಮೆ ಪರಸನಿ ಕಡವ ಹತ್ರ ನಿಮ್ಮ ಸ್ನ್ಯಾಕ್ ಪಾರ್ಕು ಅಲ್ಲಿ ರಾಷ್ಟ್ರೀಯ ಇದರಲ್ಲಿ ಬೆಂಕಿ ಹಾಕಿದ್ರು. ಅಂಥ ಸಮಯದಲ್ಲಿ ಅತೀವ ದುಃಖಪಟ್ಟವರು ಅವರು, ಅತ್ಯಂತ. ಯಾಕಂದರೆ ಅವರಿಗೆ ಒಂದು ಸೊಳ್ಳೆ ಒಂದು ನಿಮ್ಮ ಇರುವೆ ಇದೆಯಲ್ಲ, ಒಂದು ಇರುವೆ ಯಾರಾದರೂ ಕೊಲ್ಲಬಾರ್ದು, ನಾವು ಕೊಲ್ಲಬಾರ್ದು ಅನ್ನೋ ಚಿಂತೆ ಇರುವ ಧರ್ಮ ಅವರದ್ದು, ಜೈನ ಧರ್ಮ. ಇರುವೆ ಕೂಡ ಅದೇ ಆ ಟೈಮ್ನಲ್ಲಿ ನನಗೆ ಸರಿ ನೆನಪಿದೆ. ಅಲ್ಲದೆ ಅದಕ್ಕೆ ದುಃಖಪಟ್ಟದ್ದು ಮಾತ್ರ ಅಲ್ಲದೆ, ಆ ದಾರಿಯಲ್ಲಿ ಒಂದು ಸಲ ಹೋಗುವಾಗ ಅವರು ವೀಕ್ಷಣೆಗೆ ಹೋಗಿದ್ದಾರೆ, ವೀಕ್ಷಿಸಿದ್ದಾರೆ ಅಲ್ಲಿ. ನಂತರ ಹೋಗಿ ಪರಸನಿ ಕಡವ ಮುತ್ತಪ್ಪ ದೇವರಲ್ಲಿ ದರ್ಶನ ಕೂಡ ಮಾಡಿದ್ದಾರೆ. ಯಾರು? ಇದೇ ಪೂಜ್ಯ ವೀರೇಂದ್ರ ಹೆಗ್ಡೆ. ಅದು ನನಗೆ ತಿಳಿದಿದೆ, ನನಗೆ ಗೊತ್ತುಂಟು. ಅದಲ್ಲದೆ ಇಲ್ಲಿ ದೇವಸ್ಥಾನದೊಳಗೆ ನಾನೊಂದು ಕಂಡಂಥ ಘಟನೆ, ಒಂದು 48 ವರ್ಷ ಆಗ್ಬೋದು, ಸಣ್ಣದಿರು ಹೋಗುವಾಗ ಅಲ್ಲಿ ಈ ಪ್ರಸಾದದ ಇದೆಲ್ಲದಲ್ಲ, ಹಳೆಯ ಕಾಲದ, ಹಳೆಯದು ಕಾಲದ ಕೌಂಟ್ರ್ ಇತ್ತು. ಅದರಲ್ಲಿ ಇರುವೆ ಬಂತಂತೇಳಿ ಅಲ್ಲಿದ್ದು ಸಿಬ್ಬಂದಿಗಳು ಅದಕ್ಕೇನು ಹಾಕಲಿಕ್ಕೆ ತಯಾರು ಮಾಡೋದು, ಈ ಪೂಜ್ಯರು ನೇರವಾಗಿ ಹೋಗಿ ನೋಡೋದು ಸಹ. ಆಯ್ತಾ ಎಂಥದ್ದು ಅಂತ ಕೇಳ್ತಾರೆ. ಅದು ಹೀಗೆ ಬೇಡ ಅದು ಅದರಷ್ಟಕ್ಕೆ ಹೋಗಲಿ, ಅದಕ್ಕೆ ನೀವು ಹಾಕಿ ಅದನ್ನು ಇದು ಮಾಡೋದು ಬೇಡ, ಅದರಷ್ಟಕ್ಕೆ ಹೋಗಲಿ ಅಂತ ಹೇಳ್ತಾರೆ. ಅಂದರೆ ಆ ಇರುವೆ ಕೂಡ ಸಾಯಬಾರ್ದು, ಇಲ್ಲದ್ರೆ ಇವರು ಹಾಕಿದ್ರೆ ಸಾಯ್ತದೆ, ಅದಕ್ಕೋಸ್ಕರ ಸಾಯಬಾರ್ದು ಅನ್ನೋದು ಚಿಂತೆ ಅವ್ರದ್ದು ಅಷ್ಟೇ. ಅದಲ್ಲದೆ ಈಗಲಿ ಇದು ನಾವು ಕಂಡದ್ದೆಲ್ಲ, ಕೆಲವೆಲ್ಲ ನಾವು ಕಂಡದ್ದು ಎಲ್ರಿಗೂ ಗೊತ್ತಿದೆ, ಅದು ಎಲ್ಲರೂ ಮರೆತಿರ್ತಾರೆ. ಅದು ಹೇಳಲಿಕ್ಕೂ ಕೂಡ ಮನಸ್ಸು ಬರಬೇಕಲ್ಲ ಜನಗಳಿಗೆ. ಇದೆ ಹೆಗ್ಡೆಯವರ ಬೀಡು ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಹೆಂಗಸು ಕೂಗ್ತದೆ, ಧಾರಾಕಾರ ಕೂಗ್ತದೆ. ಆವಾಗ ಜನಸಂಖ್ಯೆ ಕಮ್ಮಿ, ಒಂದು 12-1 ಗಂಟೆ ಆಗ್ಬೋದು ಮಧ್ಯಾಹ್ನದ ಹೊತ್ತು. ಇವರು ದೇವಸ್ಥಾನದ ಹೊರಗೆ ಬರೋದು, ಬಂದು ಕಾಲು ತೊಳೆದು ಒಳಗೆ ಹೋಗುವಾಗ ಇದು ಕೂಗುದು ಕೇಳ್ತಾರೆ. ಈಗ ನೋಡ್ತಾರೆ, ಏನಮ್ಮ ಅಂತ ಕೇಳ್ತಾರೆ. ಈಗಿನಷ್ಟು ಜನ ಇಲ್ಲದಾಗ ಏನಮ್ಮ ಯಾವ ಅಳು ಅಂತ ಹೇಳಿದ್ರೆ ದೂರಕ್ಕೆ ಕೇಳ್ತದೆ. ಏನಿಲ್ಲ ಒಡೆಯ ಅಂತ ಹೇಳ್ತದೆ ಹೆಂಗೆ ಈಗಲೂ ನೆನಪಿದೆ. ಒಡೆಯ ಅಂದರೆ ಒಂದು ಕುಂದಾಪುರ ಸೈಡಿಂದ ಇರ್ಬೋದು. ಏನಿಲ್ಲ ಒಡೆಯ, ನನ್ನನ್ನು ಮಗ ಮತ್ತು ಸೊಸೆ ಮನೆಯಿಂದ ಹೊರಗೆ ದಬ್ಬಿದ್ದಾರೆ, ನನಗೆ ಏನು ಗತಿ ಇಲ್ಲದ ಒಡೆಯ ಅಂತೇಳಿ ಕೂಗ್ತದೆ.
ಆ ಕೂಡಲೇ ಆಗಿನ ಕಾಲದ ಮ್ಯಾನೇಜರನ್ನು ಕಳೆದು ನೀವು ನೋಡಿ ಆಗದು 400 ರೂಪಾಯಿಗೆ ಬೆಲೆ ಎಷ್ಟಿರ್ಬೋದು. ಈಗ ಇವ್ರದ್ದು ಅಡ್ರೆಸ್ ಪೂರ್ಣ ತೆಗೆದು ಇವರಿಗೆ ಮನಿ ಆರ್ಡರ್ ಮುಖಾಂತರ ಪ್ರತಿ ತಿಂಗಳು 400 ರೂಪಾಯಿ ಅಂತ ಕಳಿಸಿಕೊಡು. ಅದು ಒಬ್ಬರಿಗೆ ಮಾತ್ರ ಅಲ್ಲ, ಅಂಥದ್ದು ಸಾವಿರಾರು ಜನಕ್ಕೆ ಕಳಿಸಿದ್ದಾರೆ. ಅಲ್ಲಿ ರೆಕಾರ್ಡ್ ಇದೆ ಅಂತ. ಈಗ ಆವಾಗ ಇಲ್ಲಿಂದ ಮಣಿ ಎರಡು ಕಳಿಸ್ತಿದ್ರು. ಆವಾಗ ಇಲ್ಲಿ ಕ್ಷೇತ್ರಕ್ಕೆ ಬಂದ ಉತ್ಪತ್ತಿಯನ್ನೇ ಧರ್ಮ ಮಾಡೋದಲ್ಲ, ಇವರಿಗೆ ಸ್ವಂತ ಉತ್ಪತ್ತಿ ಇತ್ತಲ್ಲ, ಇವರಿಗೆ ಬೇಕಾದಷ್ಟು ಇಲ್ಲಿದು ತಲತಲಾಂತರ ಬಂದಂಥ ಆಸ್ತಿ ಇಲ್ವಾ, ಅದರಿಂದ ಬಂದ ಹಣದಿಂದ ಇವರು ಸ್ವಲ್ಪ ಧರ್ಮವೇ ಮಾಡ್ತಿದ್ರು. ಈಗ ಅಂಥ ಯೋಜನೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಆದಮೇಲೆ ಅಂಥದ್ದೆಲ್ಲ ಹೋಗ್ತದೆ. ಇಲ್ಲದ್ರೆ ಅಂದಿನ ಕಾಲದಲ್ಲೂ ಇಂಥ ಬಂದ ಕಷ್ಟದಲ್ಲಿ ಬಂದರೆ 400 ರೂಪಾಯಿಗೆ ತಿಂಗಳಿಗೆ ಕೊಡ್ತಿದ್ರು. 47 ವರ್ಷದಿಂದ ನೀವು 400 ರೂಪಾಯಿಯನ್ನು ಕೌಂಟ್ ಮಾಡಿ, ಈಗ 400 ರೂಪಾಯಿ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ. ಈ ಬೆಳ್ತಂಗಡಿ ತಾಲೂಕಿನವರಿಗೆ ಕೃಷಿ ಮಾಡಲಿಕ್ಕೆ ಏನಿಲ್ಲದಾಗ ಪಂಪು ಸೆಟ್ಟು, ರೇಡಿಯೋ ಇಲ್ಲದವರಿಗೆ ರೇಡಿಯ, ಹುಲ್ಲಿನ ಮನೆಗೆ ಹಂಚು, ಮತ್ತು ನಿಮ್ಮದು ಏನೆಲ್ಲ ಕೊಟ್ಟಿದ್ದಾರೆ ರೀ ನಮಗೆ ಗೊತ್ತು. ನಾವು ಸಿಕ್ತೆ ತೆಂಗಿನ ಗಿಡ ಎಲ್ಲ ತಗೊಂಡೋಗಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಏನು ಕೊಡೋದಿಲ್ಲ ಅಂತೆಲ್ಲ, ಬುಟ್ಟಿ, ಅಕ್ಕಿ, ಆಗ ಎಲ್ಲದಕ್ಕೂ ಸಹ. ಅದಕ್ಕೆ ಈಗ ರೇಡಿಯೋ ಎಲ್ಲ ಬೇಕಾದರೆ ರೇಡಿಯೋಗೆ ಒಂದು 500 ರೂಪಾಯಿ ಇದ್ದರೆ ಅದಕ್ಕೊಂದು 100 ರೂಪಾಯಿ ಮಿನಿ ನಾವು ಕೊಟ್ಟರೆ ಆಯಿತು, ಬಾಕಿದ್ದೆಲ್ಲ ಕ್ಷೇತ್ರದ ಮುಖಾಂತರ ಆ ರೀತಿಯಲ್ಲೆಲ್ಲ ಕೊಟ್ಟು ಸಹಾಯ ಮಾಡಿ 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 ಬಂದಂಥ ಇಲ್ಲಿಗೆ ಈ ರೀತಿ ಹೇಳ್ತಾರಂತ ಹೇಳಿದರೆ ಏನೋ ಒಂದು ಕಥೆಗಳನ್ನು ಕಟ್ಟೋದು. ಅದು ಈ ಕಥೆ ಕಟ್ಟಿದವರು ಯಾರು? ಇಲ್ಲಿಂದ ಸಹಾಯ ತಗೊಂಡವರೇ. ಈ ಕಥೆ ಕಟ್ಟಿದವರ ಹಿಂದೆ ನಿಂತವರು ಯಾರು? ಇಲ್ಲಿಂದ ಯಾವುದಾದ್ರೂ ಒಂದು ಪಡ್ಕೊಂಡವರೇ? ಅಥವಾ ಇದನ್ನು ಮತ್ತಷ್ಟು ಕಥೆ ಸೇರಿಸಿದವರು ಯಾರು? ಇವರದ್ದು ಶಾಲಾ ಕಾಲೇಜಲ್ಲಿ ಕಲ್ತವ್ರೆ, ಇವರ ಶಾಲಾ ಕಾಲೇಜಲ್ಲೇ ಕಲ್ತವ್ರು ಇರೋದು. ತುಂಬ ಬೇಸರ ಇದೆ. ಯಾಕಂತೇಳಿದ್ರೆ ನಾನು ಎಲ್ಲ ಕಡೆ ಹೋಗ್ತೇನೆ, ಹೋದಲ್ಲೆಲ್ಲ ಈ ಸಹಾಯ ತೆಗೆದುಕೊಂಡವರೇ ಇದನ್ನು ದೂಷಣೆ ಮಾಡೋದು. ಸಹಾಯ ಒಂದು ಇಷ್ಟಲ್ಲದಿದ್ರು ಒಂದು ಇಷ್ಟಾದರೆ ಇವರು ಕೊಟ್ಟಿರ್ತಾರ, ಅದು ನೆನಪಿರಬೇಕಲ್ಲ. ಈಗಲ್ವ ಆ ಯೋಜನೆ ಈ ಯೋಜನೆ ಸರ್ಕಾರದಿಂದ ಏನೋ ಸಿಗೋದು. ಆವಾಗೆಲ್ಲ ಇಲ್ಲಿ ಪಡಿಯಕ್ಕಿ ಕೊಡೋದು ಒಂದು ವರ್ಷದಲ್ಲಿ ಒಂದು 7-8 ಸಲ ಪಡಿಯಕ್ಕಿ ಅಂತ ಕೊಡ್ತಾರೆ. ಆ ಪಡಿಯಕ್ಕಿ ಸಹ ಬಡವರಿಗೆ ಅಂತ ಮಾಡ್ತಾರೆ. ಈಗ ಒಂದು ಕಿಟ್ ಥರ ಅದರಲ್ಲೆಲ್ಲ ಆವಾಗಲೂ ಹಾಗೆ ಉಪ್ಪು, ಅಕ್ಕಿ, ಬೇಳೆ, ಎಣ್ಣೆ ಗಿಣ್ಣೆ ಎಲ್ಲ ಸೇರಿಸಿ ಕೊಡೋದು. ಒಂದು ಮನೆಯಿಂದ 12 ಜನ ಬಂದರೆ 12 ಕಟ್ಟು ಕೊಡುವಂಥ ವ್ಯವಸ್ಥೆ ಉಂಟು. ಅಂದೂ ಇದೆ, ಇಂದೂ ಇದೆ. ನಾವು ಸಣ್ಣದಿರುವಾಗಲೂ ಹೋಗಿ ತಗೊಳ್ತಿದ್ದೇವೆ, ಈಗಲೂ ಅದು ಇದೆ. ಒಂದು ಬಾರಿಗೆ ಒಂದು 10,000 ಜನ ಎಲ್ಲ ತಗೊಳ್ತಾರೆ. ಅದು ಅಂಥದ್ದು ಒಂದು ವರ್ಷದಲ್ಲಿ 7-8 ಸಲ ಮಾಡ್ತಾರೆ. ಎಲ್ಲ ಧರ್ಮ ಕೊಡೋದಲ್ಲ, ಅದನ್ನು ತೆಗೆದುಕೊಂಡದಾದರೂ ನೆನಪಿರಬೇಕು ಜನಗಳಿಗೆ. ಯಾವುದು ನೆನಪಿಲ್ಲದೆ ಇರುವುದು ಅದು ಭಾಳ ದೊಡ್ಡ ಒಂದು ದ್ರೋಹ ಮಾಡುವಾಗೆ. 13 ವರ್ಷದ ಹಿಂದೆ 2012ನೇ ಇಸವಿಯಲ್ಲಿ ಸೌಜನ್ಯ ಎಂಬ ಒಂದು ವಿಷಯವನ್ನು ಇದು ಮಾಡಿತ್ತು. ಆ ವಿಷಯದಲ್ಲಿ ಏನಾಯಿತು, ಅದಕ್ಕೆ ಸರಿಯಾದ ಜನ ಸಿಕ್ಕಿತ್ತು, ಕೇಸ್ ಆಯಿತು, ಅವ ಜೈಲಾದ ನಂತರ ಅಲ್ಲಿ ಮುಗೀತು. 2013ರಲ್ಲಿ ಅವ ಅಲ್ಲಿದ್ದಾಗ 2013 1 ವರ್ಷ ಬಿಟ್ಟು 2013ರಲ್ಲಿ ನೋಡಿ ಅದಕ್ಕೆ ಸ್ಕ್ರಿಪ್ಟು, ಕತೆ, ರಚನೆ ಏನೇನೋ ಮಾಡಿ ಬೆಳೆಸಿದರು. ಸಡನ್ ಏನೇನೋ ಮಾಡಿ ಹೊಡೆದ್ರು, ಎತ್ತೆಲ್ಲ ಮಾಡಿದ್ರು. ಅದರಲ್ಲಿ ಸತ್ಯವನ್ನು ಅವರೇ ಎಲ್ಲ ಕೊಂದದ್ದು. ಅವು ಸತ್ಯವನ್ನು ಕೊಂದವರಿಗೆ ಶಿಕ್ಷೆ ಆಗಲೇಬೇಕಲ್ಲ. ಹಾಗೆ ಮಾಡಿ ಅದನ್ನ ಈಗ ಓಡಿಸಿದ್ರು. ಎಲ್ಲ ಕತೆ ಬೇಡ. 2012ನೇ ಇಸವಿಯಲ್ಲಿ ಆದದಕ್ಕೆ 2013 ಫಸ್ಟ್ರಲ್ಲೋ 2012 ಲಾಸ್ಟ್ರಲ್ಲಂತ ಮಾನ್ಯ ಬಡವರ ಬಂಧುವಾದಂಥ ನಮ್ಮ ಕೇಂದ್ರದ ವಿತ್ತ ಸಚಿವರಾದಿದ್ದಂಥ ಜನಾರ್ದನ ಪೂಜಾರಿಯವರೇ ಆ ಹುಡುಗಿಗೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಧರ್ಮಸ್ಥಳದಿಂದ 3 ಕಿಲೋಮೀಟರ್ ದೂರದಲ್ಲಿ ಅದು ಇರುವುದು. ಭೇಟಿ ಕೊಟ್ಟು, ಹೌದಾ ತಾಯಿ, ನಿಮಗೆ ಯಾರಾದ್ರೂ ಮೇಲೆ ಡೌಟು, ಅನುಮಾನ, ಇಜ್ಜಿ ನಮಗೆ ಅಂಥದ್ದು ಏನಿಲ್ಲ ಅಂತ ಹೇಳಿದಂಥ ಅದೇ ಕುಟುಂಬ. ಅದಲ್ಲದೆ ಪೂಜಾರಿಯವರು 1 ಲಕ್ಷ ರೂಪಾಯಿ ಪರಿಹಾರನೂ ಕೊಟ್ಟಿದ್ದಾರೆ. ಜನಾರ್ದನ ಪೂಜಾರಿಯವರು 1 ಲಕ್ಷ ಕೊಟ್ಟಿದ್ದಾರೆ. ಅವರು ಆ ಕಾಲದ ಒಂದು ಒಳ್ಳೆ ಮನುಷ್ಯ, ಈಗಲೂ ಅವರು ಒಳ್ಳೆಯವರೇ. ಅಂಥ ಮನುಷ್ಯರಲ್ಲಿ ಕೂಡ ಹೇಳಿ ಇವರು ಮತ್ತೆ ಅದಕ್ಕೆ ಈ ಕತೆ ಕಟ್ಟುವವರ ಜೊತೆಯಲ್ಲಿ ಸೇರಿ ಏನೇನೋ ಕತೆ ಕೊಂಡೋಗಿ ಅದಕ್ಕೆ ಏನೇನೋ ಪುಂಗಾನುಪುಂಗವಾಗಿ ಏನೇನೋ ಮಾಡಿ ಸುಮ್ಮನೆ ಇಲ್ಲದ್ರು ಇಂಥ ಕೋಟ್ಯಾಂತರ ಜನಕ್ಕೆ ಸಹಾಯ ಮಾಡಿದ ಪೂಜ್ಯರು. ಅದು ಅಲ್ಲದೆ ಎಲ್ಲದನ್ನೂ ಬಹಳ ನಿಷ್ಠೆಯಿಂದ ಪಾಲಿಸುವ ಮನುಷ್ಯ ಅವರು. ಇನ್ನೊಂದು ಅರ್ಥದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು. ಅವರು ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ. 2013ನೇ ಇಸವಿಯಲ್ಲಿ ಎಲ್ಲರಿಗೂ ಇದನ್ನು ನೀವು ಯಾವ ಬೇಕಾದರೂ ತನಿಖೆ ಮಾಡಿ, ಯಾವ ಆ್ಯಂಗಲಲ್ಲಿ ತನಿಖೆ ಮಾಡಿ ಅಂತ ಹೇಳಿದವರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು. ಅದು ಕ್ಲಿಪ್ ಬೇಕಾದರೆ ಎಲ್ಲರ ಹತ್ರ ಇದೆ. ಅವರು ಒಮ್ಮೆ ಹೇಳಿದಾರಲ್ಲ, ನೀವು CID ಮಾಡಿ, CBI ಮಾಡಿ, ಉನ್ನತ ತಂಡ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಯಾವುದು ತನಿಖೆ ಮಾಡಿ, ಸತ್ಯ ಏನಿದೆಯೋ ಹೊರಗೆ ಬರಬೇಕು. ಅವರು ಮಡಂತಿಯಾರ್ನಲ್ಲಿ ಅದೇ 2013ರಲ್ಲಿ ಮಡಂತಿಯಾರಲ್ಲಿ ಒಂದು ಎಲ್ಲ ಮತದವರಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಅದನ್ನೇ ಹೇಳಿದರು. ಸತ್ಯ ಹೇಗಿದೆಯೋ ಹಾಗೆ ಆಗಿದೆ, ಸತ್ಯ ಒಳಗೆ ಬರಲಿ, ಅದೇ ಅವರು ಹೇಳುವುದು. ಇಂದಿಗೂ ಅದನ್ನೇ ಹೇಳಿದ್ದು, ನೀವು ಅದನ್ನೇ ಹೇಳಿದ್ದು, ನಾಳೆ ಅದನ್ನೇ ಹೇಳುವುದು. ಅದೀಗ ತಿಳಿತಾ ಇದೆ ನೋಡಿ, ಜನಗಳು ಅನುಭವಿಸೋನು ಇದ್ದಾರೆ. ಈಗ ಒಟ್ಟಾಗಿ ಹೇಳೋದಾದ್ರೆ ಸೌಜನ್ಯನ ಒಂದು ಹೆಸರು ಇಟ್ಟುಕೊಂಡು ಪಿತೂರಿಗಳನ್ನು ಏನೇನು ಷಡ್ಯಂತ್ರಗಳನ್ನು ಮಾಡಿದರೆ ಅದು ಖಂಡಿತ ಸೌಜನ್ಯ ಹೆಸರು ಇಟ್ಟುಕೊಂಡು ಬೇರೆ ಬೇರೆ ದಾರಿಯಲ್ಲಿ ಬೇರೆ ಈ ಏನೇ ಇದಕ್ಕೆ ಈ ದುಷ್ಟರು, ಬೇರೆ ಬೇರೆ ರೀತಿಯ ದುಷ್ಟರು, ರಾಕ್ಷಸರು ಅಂತ ಹೇಳ್ಬೋದು, ಅಂಥವರೆಲ್ಲ ಸೇರಿಕೊಂಡು ಏನೇನೋ ಮಾಡಲಿಕ್ಕೆ ನೋಡಿದ್ರು. ಯಾಕಂದರೆ ನನಗೆ ಭರವಸೆ ಇಲ್ಲಿ ಅಂಥದ್ದು ಏನು ನೋಡಿ, ಇಲ್ಲಿ ಶಿಸ್ತು ಇದೆ, ಸ್ಟ್ರಿಕ್ಟ್ ಇದೆ, ನಿಯಮ ಇದೆ. ಅದು ಜನಗಳಿಗೆ ಆಗೋದಿಲ್ಲ, ಅದು ಗ್ಯಾರಂಟಿ.
ಆ ಸ್ಟ್ರಿಕ್ಟನ್ನು ಪಾಲಿಸಬೇಕು. ಸಾಮಾಜಿಕ ಒಂದು ಸ್ವಾಸ್ಥ್ಯದಿಂದ ಧಾರ್ಮಿಕವಾದ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದವರು ನಮ್ಮ ಪೂಜ್ಯ ಹೆಗಡೆಯವರು. ಜೊತೆಗೆ ಒಂದಷ್ಟು ಕುಟುಂಬಗಳಿಗೆ ಈ ಗ್ರಾಮಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಕುಟುಂಬಗಳಿಗೆ ಬದುಕಲು ಕಲಿಸಿದವರು. ಅದು ಈಗ ದೇಶವ್ಯಾಪ್ತಿಯಾಗಿ ಹರಡಿದೆ. ಆ ದೇಶವ್ಯಾಪ್ತಿಯಾಗಿ ವಿವಿಧ ಗ್ರಾಮಾಭಿವೃದ್ಧಿ ಯೋಜನೆಗಳಾಗಿರಲಿ, ಅದೇ ರೀತಿ ಬೇರೆ ಬೇರೆ ರೀತಿಯ ಸಹಕಾರಗಳು ಇಲ್ಲಿಂದ ಸಿಗ್ತಾ ಇದೆ. ಈಗ ನೋಡ್ತಾ ಇರುವಾಗ ಈ ಷಡ್ಯಂತ್ರ ಈಗ ಬಯಲಿಗೆ ಬರ್ತಾ ಇದೆ. ಜೊತೆಗೆ ಈ ಊರಿನವರು, ಈ ಗ್ರಾಮದವರು ಇದನ್ನು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇದನ್ನು ಸ್ವಾಗತಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇದನ್ನು ಕಂಡುಕೊಳ್ತಾ ಇದ್ದಾರೆ? ಪೂಜ್ಯರ ಒಳ್ಳೆ ಕೆಲಸವನ್ನು ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಎಲ್ಲವೂ ಹೊಗಳ್ತಾ ಇದೆ. ಆ ಒಂದು ವಿಭಾಗದಂತಹ ದುಷ್ಟರಾದಂತಹ ಅಸೂಯಾಪರರು ಏನಿದ್ದಾರೋ ಅವರಿಗೆ ಇಂದಲ್ಲ ನಾಳೆ ಎಲ್ಲ ಇನ್ನು ನಾಡ್ದಾದರೂ ಅರ್ಥ ಆಗಲಿಕ್ಕಿಲ್ಲ. ಅಂತ ಒಂದು ಕಳಂಕ ಇಲ್ಲಿಗೆ ಬಂದಿದೆ ಅಂತೇಳಿ ಇವರು ಯಾರು ಅದನ್ನು ಇದು ಮಾಡುವುದಿಲ್ಲ. ಅಂಥದ್ದು ಆ ಒಂದು ವಿಭಾಗದ ಜನಗಳು ಅದು ಎಲ್ಲೇ ಇರಲಿ, ಯಾವ ಗ್ರಾಮದಲ್ಲಿ ಇರಲಿ, ಈ ಗ್ರಾಮದಲ್ಲೇ ಇರಲಿ, ತಾಲೂಕಲ್ಲಿರಲಿ, ಜಿಲ್ಲೆಯಲ್ಲಿರಲಿ, ರಾಜ್ಯದಲ್ಲಿರಲಿ, ದೇಶದಲ್ಲಿರಲಿ, ಅವರಿಗೆ ಈ ಪಜ್ಜಿ ಕೊತ್ತಲಿಗೆಯಲ್ಲಿ ಹೊಡೆದು ತಲೆಗೆ ಹೊಡೆದ್ರು ಅವರಿಗೆ ಬುದ್ಧಿ ಬರೋದಿಲ್ಲ. ಅದಂತ ಹೇಳಿದರೆ ಸುಂದರವಾದದನ್ನು ಅಸುಂದರವಾಗಿ ನೋಡುವಂಥ ದೃಷ್ಟಿಯುಳ್ಳಂಥವರು, ಒಂದು ಒಳ್ಳೆ ವಾಲ್ ಕನ್ನಡಿಯನ್ನು ಹೊಡೆದು ಅದರಲ್ಲಿ ತನ್ನ ಮುಖವನ್ನು ಕಾಣಬೇಕೆಂಬ ಭಾವನೆ ಉಳ್ಳವರು. ಅದು ಎಲ್ಲದರಲ್ಲೂ ಇದೆ, ಎಲ್ಲ ಮತದಲ್ಲೂ ಇದೆ. ಅವರು ಯಾವತ್ತೂ ಒಳ್ಳೆಯದು ಆಗೋದಿಲ್ಲ. ಅವರು ಇನ್ನೊಂದನ್ನು ಒಳ್ಳೆಯದನ್ನು ಕಂಡು ಒಂದು ಸಂತೋಷ ಪಟ್ಟುಕೊಳ್ಳೋದಿಲ್ಲ. ಅವರು ನಶಿಸುತ್ತಾ ಹೋಗ್ತಾರೆ, ಅದು ಮತ್ತೆ ಹುಟ್ಟುತ್ತದೆ. ಹಿಂದಿನ ಕಾಲದಲ್ಲಿ ಇರಲಿಲ್ಲ, ದೇವರಿರುವಾಗ ರಾಕ್ಷಸ ಇದ್ದರು. ಹಾಗೆ ಈ ಪೂಜ್ಯರು, ದೇವರಂಥ ಪೂಜ್ಯರಲ್ಲಿ ಇರುವಾಗ ಅವರನ್ನು ಒಳ್ಳೆ ಕೆಲಸವನ್ನು ಕಂಡು ಮತ್ಸರ ಪಡುವಂಥ ರಾಕ್ಷಸರು ಇಂದಿಗೂ ಇದ್ದಾರೆ. ಕೇರಳದವರಿಗೆ ತುಂಬ ಭಕ್ತಿ ಇದೆ, ಪ್ರೀತಿ ಇದೆ ಅಂಥವರು ತುಂಬ ಜನ ಇದ್ದಾರೆ. ನಿಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನೋಡಿ, ತ್ರಿಕಣ್ಯಾವಲ್ಲಿ ಹೋಗಿ, ಕಾಸರಗೋಡು ಹತ್ರ ಅಣಗೂರಲ್ಲಿ ಸಾರದಾದಲ್ಲಿ ಹೋಗಿ, ಅಲ್ಲಿ ಬಂದಡಗದ ಹತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋಗಿ, ಅಥವಾ ಪಯ್ಯನೂರು ಸುಬ್ರಹ್ಮಣ್ಯ ಕ್ಷೇತ್ರ ಇದ್ದು ದೊಡ್ಡದು, ಅಲ್ಲಿ ಹೋಗಿ ಅಂತ ಎಷ್ಟೋ ಕಡೆ ಕ್ಷೇತ್ರಗಳಿಗೆ ಕೇರಳದಲ್ಲೂ ಪೂಜಾರ ಕೊಡುಗೆ ಇದೆ. ಅಂತ ಇವರು ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ಧಾರ್ಮಿಕ ಕೇಂದ್ರಗಳಿಗೂ, ಎಲ್ಲ ಭಜನಾ ಮಂದಿರಗಳಿಗೂ, ಅಥವಾ ಬೇರೆ ಬೇರೆ ಮತದವರ ಮಂದಿರದವರು ಕೂಡ ಬಂದು ಕಷ್ಟ ಕೇಳಿದರೆ ಒಂದು 10 ಜನಕ್ಕೆ ಪ್ರಾರ್ಥನೆ, ಅದಕ್ಕೂ ಕೂಡ ಸಹಾಯ ಮಾಡಿದವರೇ ಇವರು ಯಾವುದಕ್ಕೆ ಮಾಡದಂತಿರಲಿಲ್ಲ. ಎಲ್ಲ ಕಡೆ ಯಾರು ಕರೆದ್ರು ಸಹ ಎಲ್ಲವನ್ನು ಒಂದೇ ರೀತಿ ಕಾಣುವರು. ಅದೇ ಇನ್ನೊಂದು ಹೇಳಲಿಕ್ಕೆ ಹೋದರೆ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಈ ಪೂಜ್ಯರಿಂದಾಗಿ ನೋಡಿ, ಇಲ್ಲಿ ಬೇರೆಯವರಿಗೆ ಎಂಟರ್ ಆಗಲಿಕ್ಕಾಗಲ್ಲ, ಮೆಷಿನರಿಗಳಿಗೆ ಮತ್ತು ಬೇರೆ ಬೇರೆ ಮತದವರಿಗೆ ಇಲ್ಲೆಲ್ಲ ಬಂದು ಏನಾದರೂ ಅವರ ಚಟುವಟಿಕೆ ಬೆಳೆಸಲಿಕ್ಕೆ ಆಗಲಿಲ್ಲ, ಅಥವಾ ಕನ್ವರ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಇಲ್ಲಿ ಕೋಮುಗಲಭೆ ನಡೀಲಿಕ್ಕೆ ಅವರು ಬಿಡಲಿಲ್ಲ. ಇಲ್ಲಿ ಕೋಮುಗಲಭೆ ಆಗಲಿ, ಇಲ್ಲಿ ನೋಡಿ ಮುಸ್ಲಿಮ್ ಇದೆ, ಹಿಂದೂ, ಕ್ರೈಸ್ತ ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತಿದ್ದೇವೆ. ಇದುವರೆಗೆ ಯಾರಿಗೂ ಇಲ್ಲಿ ಗಲಾಟೆ ಆಗಲಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಬರುವಂಥ ಯಾತ್ರಿಕರಿಗೆ, ಇಲ್ಲಿ ದರ್ಶನಕ್ಕೆ ಬರುವವರಿಗೆ ನೀವು ಏನು ಹೇಳಬಯಸ್ತೀರಿ? ಇಲ್ಲಿ ಬರುವ ಯಾತ್ರಾರ್ಥಿಗೆ ಏನು, ಎಲ್ಲರೂ ಇಲ್ಲಿ ಬರುವ ಯಾತ್ರಾರ್ಥಿಗರು, ಭಕ್ತರು ಇಲ್ಲಿಗೆ ಸ್ಥಿರವಾಗಿ ಬರ್ತಿರುವವರಂಥ ವಂಶಸ್ಥರೇ ಬರೋದು. ಹಿಂದಿನ ಕಾಲದಲ್ಲಿ ಬಹಳಷ್ಟು ಕಷ್ಟ ಕಾಲದಲ್ಲಿ ಬರುತ್ತಿರುವಂಥ ಅವರ ಕುಟುಂಬಸ್ಥರಿಗೆ ಬರ್ತಿದ್ದಾರೆ. ಈ ಪೂಜ್ಯರ ಆಶೀರ್ವಾದವನ್ನು ಬೇಡಿ ಇಲ್ಲಿಂದ ಸಹಾಯ ತೆಗೆದುಕೊಂಡಾಗಿ ದೊಡ್ಡ ಲೆವೆಲಿಗೆ ಹೋದವರಿದ್ದಾರೆ. ಈಗ ಅವರೇ ಬರೋದು. ಪೂಜ್ಯರದ್ದು ಇನ್ನೊಂದು ಗುಣ ಅಂತ ಹೇಳಿದರೆ, ಇಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತವರು ಬೇರೆ ಇಲ್ಲ ಅಂತ ಹೇಳಿದರೆ ಹೇಳಲಿಕ್ಕೆ ನಾನು ಇಷ್ಟಪಡೋದು. ಏನಂತ ಹೇಳಿದರೆ, ಅವರು ಯಾವುದು ನಾಟಕ ಮಾಡೋದಿಲ್ಲ, ಯಾವುದು ಮಾಯಾಜಾಲ ಮತ್ತು ಏನಾದರೂ ಒಂದು ಪವಾಡಗಳನ್ನೇನೋ ಈ ಕಣ್ಣುಗಟ್ಟಿಗೆ ಸೃಷ್ಟಿಸಿ ಏನೋ ಕೊಡೋದು ಅಂತ ಏನು ಮಾಡೋದು. ನೇರತ್ವದ ಮನುಷ್ಯ. ಅವರ ಆ ಬಿಳಿ ಪಂಚೆಗೆ ಒಟ್ಟಿಕೊಂಡು ಅದೇ ರೀತಿಯಲ್ಲಿ ಅವರ ಪಟ್ಟದ ಚಾರಿಯಲ್ಲಿ ಕೂತ್ಕೊಳ್ತಾರೆ. ಆವಾಗ ಬಂದಂಥ ಕಷ್ಟದಲ್ಲಿ ಹೇಳಿದವರಿಗೆ ಆ ಕಷ್ಟದಕ್ಕೆ ಅವ್ರಿಗೆ ಒಂದು ಉತ್ತರ ಕೊಡೋದು. ದೇವರು ಒಳ್ಳೇದು ಮಾಡ್ತಾರೆ ಹೋಗಂತ ಹೇಳಿದ್ರೆ ಅದು ಹೇಳಿದರೆ ಆಯಿತು. 100ರಲ್ಲಿ 99% ಜನಗಳಿಗೆ ಅವರು ಹೇಳಿದೆಲ್ಲ ಫಲಿಸ್ತಾರೆ. ಎಷ್ಟೋ ಕಡೆ ಹೇಳ್ತಾರೆ. ನಾನು ಒಂದೊಂದು ಸಲ ಟ್ರೈನಲ್ಲಿ ಬರುವಾಗ ಒಮ್ಮೆ ನನಗೊಂದು ಕುಟುಂಬ ಸಿಕ್ಕಿದೆ. ನಾನು ಗೋವಾದಿಂದ ಬರೋದು. ಅವ ಧರ್ಮಸ್ಥಳ ಅಂದರೆ ನನ್ನನ್ನು ಬಹಳ ಹತ್ತಿರ ಅದಾವ ಹೇಳಿದ. ನಾನು 3 ಬೋರ್ವೆಲ್ ತೆಗೆದೆ. 3 ಬೋರ್ವೆಲ್ಲಲ್ಲಿ 2 ಬೋರ್ವೆಲ್ಲು ನೀರು ಸಿಗಲಿಲ್ಲ. 3ನೇ ಬೋರ್ವೆಲ್ ನಾನು ಜಾಗ ಗುರುತಾಕಿ ಪೂಜ್ಯರಲ್ಲಿ ಹೋಗಿ ಭೇಟಿಯಾದೆ. ಪೂಜ್ಯರು ಒಂದು ಪ್ರಸಾದ ಕೊಟ್ಟರು, ಸ್ವಲ್ಪ ಹಣನೂ ಕೊಟ್ಟರು. ನೋಡು, ನೀನು ಗುರುತಿಸಿದ ಅದೇ ಜಾಗದಲ್ಲಿ ತೆಗಿ ಅಂತ ಹೇಳಿದರೆ ನಾವು ಅದೇ ತೆಗೆದೇವೆ. ಇಂದಿಗೆ ಬೇಕಾದಷ್ಟು ತೋಟ ಕೃಷಿ ಮಾಡಿ ನಾನು ಬಹಳ ಇದ್ದಿದ್ದೇನೆ. ನಿಮಗೆ ನನ್ನ ಜೊತೆಯಲ್ಲಿ ಭಾಳ ಅಂಟಿಸಿಕೊಂಡ್ರು. ಹಾಗೆ ಈ ಪೂಜ್ಯರು ಹೇಳಿದಂಥದ್ದು ಇನ್ನೊಬ್ಬರಿಗೆ ತುಂಬ ಫಲಿತ ಆಗಿದೆ. ಅದು ಯಾಕೆ ಅಂತ ಹೇಳಿದರೆ, ಅವರು ಯಾವುದು ಕಲ್ಮಸ ಇಟ್ಟುಕೊಂಡು ಮಾಡೋದಿಲ್ಲ. ಈ ಕೆಲವು ಜನಗಳಾಗೆ ದೊಡ್ಡ ವಜ್ರದ ಕಿರೀಟ, ಚಿನ್ನಾಭರಣವನ್ನು ಧರಿಸಿ ಅದನ್ನು ಇದು ಮಾಡಿ ಏನೇನೇನೋ ಗದ್ದಲ ನೋಡಬೇಕು. ಅದೇನಿಲ್ಲ. ಇಲ್ಲಿದ್ದು ಸಿಸ್ಟಮಿನಾಗೆ ನೀವೆಲ್ಲೂ ಕಾಣಲಿಕ್ಕೆ. ಇಲ್ಲಿದ್ದು ದೈವ ಉಂಟಲ್ಲ, ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಎರಡು ವರ್ಷದಲ್ಲಿ 2 ಸಲ ಮಾಯನಡವರಿ ಮತ್ತು ಕಾಲಾವಧಿ ಜಾತ್ರೆಯಲ್ಲಿ ಅಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ಪೂಜ್ಯರು ಒಂದು ಸಂಜೆ ಹೋಗಿ ಮಧ್ಯರಾತ್ರಿ 2 ಗಂಟೆ ರಾತ್ರಿವರೆಗೆ ಅಲ್ಲಿ ಧರ್ಮದೇವಿಗಳೆದುರು ನಿಲ್ಲಬೇಕು. ಅವರು ಯಾರು ಬೇರೆ ಯಾರಲ್ಲ, ಅವರ ಈ ಧರ್ಮದೇವರುಗಳಿದ್ದಾರಲ್ಲ 5 ಜನ, ಅವರ ಪ್ರತಿನಿಧಿಯವರು. ಕುಮಾರಸ್ವಾಮಿ, ಕಾಳರಾಹು, ಕಾಲರ್ಕಾಯಿ, ಕನ್ಯಾಕುಮಾರಿ, ಅಣ್ಣಪ್ಪ ಸ್ವಾಮಿ, ಅಣ್ಣಪ್ಪಂಜುರ್ಲಿ ಅಂತ ಹೇಳುವ ಇವರ ಪ್ರತಿನಿಧಿಯವರು. ಇವರು ಅಲ್ಲಿ 2 ಗಂಟೆ ರಾತ್ರಿ ತನಕ ಮಾತಾಡಬಾರ್ದು. ಇವರು ಬಾಯಲ್ಲಿ ಇದು ಅದಕ್ಕೆ ಅವರು ಜಾಸ್ತಿ ಮಾತಾಡಲಿಕ್ಕಿಲ್ಲ. ಆ ದೈವಗಳು ಹೇಳುವಂಥ ನುಡಿಗಟ್ಟಿಗೆ ಬರೇ ಕೈಯಲ್ಲಿ ಎಲ್ಲವೂ ನೀವೇ, ಎಲ್ಲವೂ ನೀನೇ ಅಂತ ಹೇಳುವಂಥ ಆ ಸಿಗ್ನಲ್ ಮಾತ್ರ ಕೊಡ್ತಾರೆ. ಮಧ್ಯರಾತ್ರಿ 2 ಗಂಟೆ ನಂತರ ಕೆಳಗೆ ಇಳಿದು ಬರಬೇಕು. ಅವರು ಈ ವರ್ಷದಲ್ಲಿ ಒಂದು 2-4 ದಿನ ಅವರು ಅಲ್ಲಿ ಇರಬೇಕು.
ಅಷ್ಟು ಕಷ್ಟಪಟ್ಟು ಎಲ್ಲ ಮತ್ತು ಇನ್ನು ಬಾಕಿದ ವಿಷಯ ನೀವು ಲೆಕ್ಕ ಹಾಕಿ ನೋಡಿ, ದಿವಸದಲ್ಲಿ ಒಂದು 3 ಗಂಟೆ ಟೈಮ್ ಸಿಗುತ್ತೆ. ಯಾಕಂದರೆ ಇಷ್ಟು ಇನ್ಸ್ಟಿಟ್ಯೂಟ್ಗಳಿದೆ, ಅದನ್ನೆಲ್ಲ ನೋಡಬೇಕು, ಯೋಜನೆದಿದೆ, ಈ ಕ್ಷೇತ್ರದ ಸಿಬ್ಬಂದಿಗಳದ್ದಿದೆ, ಎಲ್ಲವನ್ನೂ ನೋಡಬೇಕು. ಅದರ ಕೆಳಗಡೆ ಅವರ ಕುಟುಂಬದವರೆಲ್ಲ ನೋಡ್ತಾರೆ, ಆದರೂ ಅವರು ಅದನ್ನ ಬಗ್ಗೆ ಎಲ್ಲ ಇದು ಮಾಡಬೇಡ, ಅವರಿಗೆ ಎಲ್ಲಿದೆ ವಿಶ್ರಾಂತಿ? ಮತ್ತು ಈ ಜನಗಳಿಗೆ ಕಟ್ಟಿದಂಥ ಕಥೆಗಳನ್ನು ಕೇಳಲಿಕ್ಕೂ ಕೂಡ ಅವರಿಗೆ ಸಮಯ ಸಿಗೋದಿಲ್ಲ. ಅಂಥ ಒಂದು ಶಿಸ್ತಿನ ಮನುಷ್ಯ, ನೇರವಾಗಿ ಅವರಲ್ಲಿ ಯಾವುದು ಸಹ ಅಹಂಕಾರ ಮತ್ತು ಆಡಂಬರ ಇಲ್ಲ, ಆಡಂಬರ ಜೀವನವೇ ಇಲ್ಲ. ಈಗ ಇಲ್ಲಿ ಒಂದು ಭಯಾಂತಕವಾದ ವಾತಾವರಣ ಇಲ್ಲ, ಏನೂ ಇಲ್ಲ ಅಂತ ಒಂದು ಬರುವಂಥ ಯಾತ್ರಾರ್ಥಿಗಳಿಗೆ ಭಕ್ತರಿಗೆ ಯಾವುದೇ ರೀತಿಯ ಒಂದು ಬರುವಂಥ ಭಕ್ತರು ಕಡಿಮೆ ಆಗಿದ್ದಾರಾ ಹೇಗೆ? ಇಲ್ಲ, ಭಯ ಇದು ಇಲ್ಲಿ ಯಾರಿಗೂ ಭಯ ಆಗೋದಿಲ್ಲ. ಸುಮ್ಮನೆ ಈ ಮತ್ತೊಂದು ಕೆಲವರನ್ನು ಏನೋ ಕತೆ ಹೇಳಿ ಸ್ವಲ್ಪ ಎದುರಿಸಿದವರು ಇರ್ತಾರಲ್ಲ, ಆ ಹೆದರಿಕೆ ಹೋಗಿದೆ ಜನಗಳಿಗೆ. ಈಗ ಏನಿಲ್ಲ, ಅದೇನಿಲ್ಲ, ಭಯವೇ ಇಲ್ಲ. ಯಾಕಂದರೆ ಇಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗೋದಿಲ್ಲ, ಕಡಿಮೆ ಆಗಲೂ ಇಲ್ಲ. ಯಾವತ್ತೂ ನೋಡಿದರೂ ಜಾಸ್ತಿ 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 ಹೋಗೋದು. ಮತ್ತು ಎಲ್ಲ ಸಮಯದಲ್ಲಿ ಅಂಥ ಕೊರೋನಾ ಸಮಯದಲ್ಲೂ ಕೂಡ ಇವರು ಅನ್ನದಾನ ಮಾಡಿದ್ದಾರೆ. ಬಂದವರಿಗೆ ಊಟವೇ ಇಲ್ಲ ಅಂತೇಳಿ ಮಾಡಲಿಲ್ಲ, ಕೊರೋನಾ ಸಮಯದಲ್ಲೂ ಕೊಟ್ಟಿದ್ದಾರೆ. ಈ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುವ ನಾಯಿಗಳಿಗೆ ಊಟ ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡುವಂಥ ವೈದ್ಯಕೀಯ ಚಿಕಿತ್ಸೆಗಳಿಗೆ ಎಷ್ಟು ಸಹಾಯ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಸಾಮೂಹಿಕ ವಿವಾಹ 72ರಲ್ಲಿ ಶುರು ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಸಹಾಯ ಮಾಡ್ತಿದ್ದಾರೆ. ಆಸ್ಪತ್ರೆಗಳಿಗೆ ಕೊಡ್ತಾರೆ, ಎಲ್ಲದಕ್ಕೂ ಸಹಾಯಗಳನ್ನೇ ಮಾಡೋದು. ಇವರಿಗೆ ಅದೇ ಗೊತ್ತಿರೋದು, ಇವ್ರಿಗೆ ಗೊತ್ತಿರೋದು ಅದೇ. ಮತ್ತು ಹಿಂದುಗಡೆಯಿಂದ ಇವರು ಏನೇನೋ ನಮ್ಮ ಮೇಲೆ ಅಸೂಯೆ ಪಟ್ಟುಕೊಂಡವ್ರು ಏನೋ ಮಾಡ್ತಾರೆ, ಇವ್ರಿಗೆ ಗೊತ್ತಿರೋದಿಲ್ಲ, ಅದು ವಿಷಯವೇ ಗೊತ್ತಿರೋದಿಲ್ಲ. ಎಂತ ಹೇಳ್ತೆ, ಈಗ ಧರ್ಮರಾಯನಿಗೆ ಇದೇ ಗೊತ್ತಿರೋದು, ಧರ್ಮ ಮಾಡಿ ಧರ್ಮ ನೀತಿಯನ್ನು ಅಲ್ವಾ. ಕೌರವನಾದವರಿಗೆ ಏನಾದರೂ ಗೊತ್ತಿರ್ತದೆ, ಏನಾದರೂ ಅದು ಇದು ಸುಳ್ಳು ಗಿಳ್ಳು ಅಂಥದ್ದಲ್ಲ. ಇವ್ರದ್ದೆಲ್ಲ ಆ ಧರ್ಮದಲ್ಲೇ ನಡೆಯೋದ್ರಿಂದಾಗಿ ಎಲ್ಲೋ ನೀತಿ ನಡೆದು ಇಲ್ಲಿದ್ದು ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬೇರೆ ಕ್ಷೇತ್ರಗಳಿಗೆ, ಬೇರೆ ಭೂತ ದೇವಾಲಯಗಳಿಗೆ ಇಲ್ಲಿದ್ದು ಪ್ರಸಾದ ಕೊಂಡೋಗ್ಬೇಕಂತೇಳಿ ನಿಮ್ಮ ಪ್ರಶ್ನೆಯಲ್ಲೆಲ್ಲ ತೋರೋದುಂಟು, ಆಗ್ತದೆ. ಇಲ್ಲಿದ್ದು ಧರ್ಮಸ್ಥಳಕ್ಕೆ ಅಷ್ಟೊಂದು ಖ್ಯಾತಿ ಇದೆ. ಅದು ಯಾರಿಂದ? ಈ ಕುಟುಂಬದಿಂದ ಸಿಕ್ಕಿದಂಥ ಒಂದು ಮಹಾ ಉಡುಗೊರೆ. ಅದು ಎಲ್ಲದಕ್ಕೂ ಇವರು ಒಳ್ಳೆಯವರು, ಎಲ್ಲ ವಿಷಯದಲ್ಲಿ. ನಮಗೆ ಯಾವುದು ಸಹ ಹೇಳಿ ಮುಗಿಸಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಅಂದರೆ ಅದೇ ಈ ಅಣ್ಣಪ್ಪ ದೇವರು, ಈ ಧರ್ಮ ದೇವತೆಗಳೇ ಇಲ್ಲೆಲ್ಲ ನೋಡೋದು. ಈಗಿನ ಬೆಳವಣಿಗೆಯಲ್ಲೇ ನಾವು ನೋಡ್ಬೋದು ಅಣ್ಣಪ್ಪ ದೇವರದ್ದು, ಅಣ್ಣಪ್ಪನ ಮಹಿಮೆ ಏನು ಅಂತೇಳಿ. ಈಗ ಇತ್ತೀಚಿಗಿನ ಬೆಳವಣಿಗೆಯನ್ನು ನೋಡಿ, ಯಾರು ಹೊಂಡ ತೋಡಿಸಿದಾರೋ ಅವರೇ ಬೀಳ್ತಾ ಇದ್ದಾರೆ, ಯಾರು ಯಾವುದು ಬೇಕಂತ ಹೇಳಿದಾರೋ ಅವರೇ ಸಿಕ್ಕಿ ಹಾಕೊಳ್ತಾ ಇದ್ದಾರೆ, ಯಾರು ಆ ಸೌಜನ್ಯನ ವಿಷಯದನ್ನು ತಿರುಚಿದಾರೋ ಅವರೇ ಸ್ವಂತ ಅವರೇ ಉಲ್ಟಾ ಪಲ್ಟಾಗಿ ತಲೆ ಕೆಳಗೆ ಆಗ್ತದೆ. ಮಾಡಿಯೇ ಮಾಡ್ತಾನೆ ಅಣ್ಣಪ್ಪ. ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತಮ್ಮ ಜೀವನ ಅನುಭವದ ಜೊತೆಗೆ ಇಲ್ಲಿಯ ಒಂದಷ್ಟು ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಬೇಕಾಗಿ ಹಂಚಿಕೊಂಡಿದ್ದೀರಾ. ಅದಕ್ಕೆ ಬೇಕಾಗಿ ನಮ್ಮ ವಿಶೇಷ ಚಾನೆಲ್ ವತಿಯಿಂದ ಮತ್ತು ವೀಕ್ಷಕರ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ವಂದನೆ.